ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಿನ್ನೆ ಹಾಗೂ ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ಡಿಸ್ಮಿಸ್ಡ್ ಪ್ಲೀ ಅಗೇನ್ಸ್ಟ್ ಬೂಕರ್ ಪ್ರೈಸ್ ವಿನ್ನರ್ ಬಾನು ಮುಷ್ತಾಕ್ ಇನಾಗ್ರೇಟಿಂಗ್ ಮೈಸೂರು ದಸರಾ, citing the preamble's values of secularism, equality, liberty of thought and fraternity as essential to national unity. ನಿಮಗೆಲ್ಲ ಗೊತ್ತಿರಬಹುದು, ಬಾನು ಮುಷ್ತಾಕ್ ಅವರು ದಸರಾ ಹಬ್ಬವನ್ನು ಉದ್ಘಾಟಿಸೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವಿವಾದಗಳಾಗ್ತಾ ಇತ್ತು. ಅದನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಸಹ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸ್ತಾ ಇದೆ. ಅಂದ್ರೆ ಸಂವಿಧಾನದ ಪೀಠಿಕೆ, ನಮ್ಮ ಪ್ರಿಯಾಂಬಲ್ನಲ್ಲಿ ಜಾತ್ಯತೀತತೆ, ಸಮಾನತೆ, ವೈಚಾರಿಕ ಸ್ವಾತಂತ್ರ್ಯ ಈ ಎಲ್ಲದಕ್ಕೂ ಸಹ ಅವಕಾಶಗಳಿದೆ. ಮತ್ತೆ ಭ್ರಾತೃತ್ವದ ಮೌಲ್ಯಗಳನ್ನ ನಾವು ಪ್ರತಿಪಾದಿಸಬೇಕು. ಹಾಗಾಗಿ ರಾಷ್ಟ್ರೀಯ ಏಕತೆಗೆ ಇದೆಲ್ಲ ಸಹ ಅಗತ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಪ್ರಿಯಾಂಬಲ್ ಬಗ್ಗೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಪೊಲಿಟಿ ಓದಿದ್ರೆ. ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರಿಂಗ್ ಇಂಡಿಯಾ ಟು ಬಿ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್ ಅಂಡ್ ಡೆಮೋಕ್ರೆಟಿಕ್ ಅಂಡ್ ಅಪ್ಹೋಲ್ಡಿಂಗ್ ಜಸ್ಟಿಸ್, ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ. ಪ್ರಿಯಾಂಬಲ್ ನಲ್ಲಿ ಬರುವಂತಹ ಪ್ರತಿಯೊಂದು ವರ್ಡ್ ಸಹ ಬಹಳ ಇಂಪಾರ್ಟೆಂಟ್. ಅಂದ್ರೆ ಭಾರತವನ್ನು ಏನೆಂದ ಕರೀತಾರೆ? ಸಾರ್ವಭೌಮ ಮತ್ತೆ ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕರೀತೇವೆ. ಮತ್ತೆ ಯಾವ್ಯಾವ ವ್ಯಾಲ್ಯೂಗಳಿದೆ, ತತ್ವಗಳಿದೆ ಅಂತಂದ್ರೆ ಜಸ್ಟಿಸ್, ನ್ಯಾಯ, ಇಕ್ವಾಲಿಟಿ, ಸಮಾನತೆ, ಲಿಬರ್ಟಿ, ಸ್ವಾತಂತ್ರ್ಯ, ಮತ್ತೆ ಭ್ರಾತೃತ್ವ, ಫ್ರೆಟರ್ನಿಟಿ ಈ ಎಲ್ಲಾ ತತ್ವಗಳನ್ನ ನಮ್ಮ ಸಂವಿಧಾನ ಪ್ರಿಯಾಂಬಲ್ನ ಮೂಲಕ ಪ್ರತಿಪಾದಿಸುತ್ತೆ. ಸೆಕ್ಯುಲರಿಸಂ ಅನ್ನೋದ್ರ ಬಗ್ಗೆ ಗೊತ್ತಿದೆ ನಿಮ್ಗೆ. ಜಾತ್ಯತೀತತೆ ಅಥವಾ ಧರ್ಮ ನಿರಪೇಕ್ಷತೆ ಅಂತ ಕೆಲವೊಂದು ಕಡೆ ಕರೀತಾರೆ. ಸೆಕ್ಯುಲರಿಸಂ ಮೀನ್ಸ್ ದ ಸ್ಟೇಟ್ ಹ್ಯಾಸ್ ನೋ ಅಫಿಷಿಯಲ್ ರಿಲಿಜನ್. ಸರ್ಕಾರ ಇರಬಹುದು, ರಾಜ್ಯ, ದೇಶ, ಯಾವುದಕ್ಕೂ ಅದರದ್ದೇ ಆದ ಅಧಿಕೃತ ಧರ್ಮ ಅಂತ ಇರೋದಿಲ್ಲ. ಟ್ರೀಟ್ಸ್ ಆಲ್ ರಿಲಿಜನ್ಸ್ ಈಕ್ವಲಿ. ಹಾಗಾಗಿ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಗೌರವಿಸಲಾಗುತ್ತೆ. ಅಂಡ್ ದಿಸ್ ಪ್ರಿನ್ಸಿಪಲ್ ಇಸ್ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೀನ್. ಹಾಗಾಗಿ ಈ ಒಂದು ಪ್ರಿನ್ಸಿಪಲ್ ಅನ್ನ ಮುಖ್ಯವಾಗಿ ನಾವು ಬೇಸಿಕ್ ಸ್ಟ್ರಕ್ಚರ್, ಸಂವಿಧಾನದ ಮೂಲಭೂತ ರಚನೆಯ ಒಂದು ಅಂಶ ಅಂತ ಪರಿಗಣಿಸ್ತೇವೆ. ಆದ್ರೆ ಮುಖ್ಯವಾಗಿ ನೋಡಿ, ದಟ್ ಕೆನಾಟ್ ಬಿ ಅಮೆಂಡೆಡ್ ಅಂಡರ್ ಆರ್ಟಿಕಲ್ 368. ಆರ್ಟಿಕಲ್ 368ನೇ ವಿಧಿಯ ಅಡಿಯಲ್ಲಿ ಇದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಬೇರೆ ವಿಷಯಗಳನ್ನ, ಕೆಲವೊಂದು ವಿಷಯಗಳನ್ನ ತಿದ್ದುಪಡಿ ಮಾಡಬಹುದು. ಅದರಲ್ಲಿ ಪೊಲಿಟಿ ಡೀಟೇಲ್ ಆಗಿ ನೋಡ್ತೀರಿ. ಯಾವ ವಿಷಯಗಳನ್ನ ತಿದ್ದುಪಡಿ ಮಾಡಬಹುದು, ಯಾವುದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಸಹ ನೀವು ಪೊಲಿಟಿ ಡೀಟೇಲ್ ಆಗಿ ಓದ್ತೀರಿ. ಹಾಗಾಗಿ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮುಂದಿನ ವಿಚಾರ, ಇಂಡಿಯಾ ಅಂಡ್ ಕೆನಡಾಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಭಾರತ ಮತ್ತೆ ಕೆನಡಾ. ನಮ್ಮ ದೇಶದ್ದು ಅಜಿತ್ ದೋವಲ್, ಅವರದ್ದು ನಟಾಲಿ ಡ್ರಾಯಿನ್ ಅನ್ನೋರು ಇಬ್ರು ಮೀಟ್ ಆಗ್ತಾ ಇದ್ದಾರೆ. ಹೆಲ್ಡ್ ಟಾಕ್ಸ್ ಇನ್ ಡೆಲ್ಲಿ ಟು ರಿಸೆಟ್ ಸ್ಟ್ರೇನ್ ಟೈಸ್. ಹದಗೆಟ್ಟಿತ್ತು ನಮ್ಮ ಮತ್ತೆ ಕೆನಡಾದ ಸಂಬಂಧ. ಅದರಲ್ಲೂ ಖಲಿಸ್ತಾನ್ ಇಶ್ಯೂ ಮತ್ತೆ ಸಿಖ್ ಇಶ್ಯೂಗಳಿಂದಾಗಿ ಎಷ್ಟೋ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಈಗ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಮತ್ತೆ ಸಂಬಂಧಗಳನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಬ್ರು ಮುಂದಾಗಿದ್ದಾರೆ. ಅದರಲ್ಲೂ ಕೌಂಟರ್ ಟೆರರಿಸಂ, ಭಯೋತ್ಪಾದನಾ ವಿರೋಧಿ ಕ್ರಮಗಳ ಮೇಲೆ, ಎಕ್ಸ್ಟ್ರಾಡಿಷನ್ ಆಫ್ ಖಲಿಸ್ತಾನಿ ಆಕ್ಟಿವಿಸ್ಟ್, ಖಲಿಸ್ತಾನಿ ಕಾರ್ಯಕರ್ತರು ಇರ್ತಾರೆ, ಅವರ ಹಸ್ತಾಂತರ ಮಾಡೋದು. ಅದರ ಜೊತೆ ಸ್ಟ್ರೆಂಥನಿಂಗ್ ಸೆಕ್ಯೂರಿಟಿ ಕೋಆಪರೇಷನ್, ಭದ್ರತಾ ಸಹಕಾರವನ್ನ ಇನ್ನಷ್ಟು ಬಲವರ್ಧಿಸೋದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇನ್ನು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಇವರು ಟಾಪ್ ಸೆಕ್ಯೂರಿಟಿ ಅಡ್ವೈಸರ್ ಟು ದ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯವರ ಪ್ರಮುಖ ಭದ್ರತಾ ಸಲಹೆಗಾರರು ಅಂತ ಸಹ ಕರೀತೇವೆ. ಇಟ್ಸ್ ದಿ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, ಸರಿಯಾಗಿ ನೋಡ್ಕೊಳ್ಳಿ, ರಾಷ್ಟ್ರೀಯ ಭದ್ರತಾ ಮಂಡಳಿಯ ಮುಖ್ಯಸ್ಥರಾಗಿರ್ತಾರೆ. ಅಂಡ್ ಪ್ಲೇಸ್ ಅ ಕೀ ರೋಲ್ ಇನ್ ಇಂಟೆಲಿಜೆನ್ಸ್ ಕೋಆರ್ಡಿನೇಷನ್, ಕೌಂಟರ್ ಟೆರರಿಸಂ ಅಂಡ್ ಸ್ಟ್ರಾಟಜಿಕ್ ಡಿಪ್ಲೊಮಸಿ. ಅಂತಂದ್ರೆ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳಲ್ಲಿ, ಡಿಪ್ಲೊಮ್ಯಾಸಿ, ರಾಜತಾಂತ್ರಿಕ ಕಾರ್ಯತಂತ್ರಗಳಲ್ಲಿ, ಗುಪ್ತಚರರು ಅಂತಂದ್ರೆ ಇಂಟೆಲಿಜೆನ್ಸ್ ಕೋಆರ್ಡಿನೇಷನ್, ಅವರ ಮಾಹಿತಿಯನ್ನು ಸಮನ್ವಯಗೊಳಿಸೋದ್ರಲ್ಲೂ ಸಹ ಈ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅನ್ನೋರು ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ. ಖಲಿಸ್ತಾನ್ ಇಶ್ಯೂ ಬಗ್ಗೆ ನೋಡೋದಾದ್ರೆ, ಇಟ್ಸ್ ಅ ಸಪರೇಟಿಸ್ಟ್ ಮೂವ್ಮೆಂಟ್ ಸೀಕಿಂಗ್ ಸಿಖ್ ಹೋಮ್ ಲ್ಯಾಂಡ್ ಕಾರ್ವ್ಡ್ ಔಟ್ ಆಫ್ ಪಂಜಾಬ್. ಸಾರಿ, ಅಂತಂದ್ರೆ ಸಿಖ್ರಿಗೋಸ್ಕರ ಪ್ರತ್ಯೇಕ ಖಲಿಸ್ತಾನ, ಖಾಲಿಸ್ತಾನ್ ಇಶ್ಯೂ ಅಂತ ಕರೀತಾರೆ. ಖಾಲಿ ಅಂತಂದ್ರೆ ಆ ಖಾಲಿ ಅಲ್ಲ, ಇದು ಖಾಲಿಸ್ತಾನ್ ಸಿಖ್ರಿಗೋಸ್ಕರ ಇರೋದು. ಈ ಪಂಜಾಬ್ ನಲ್ಲಿ ನಡೀತಾ ಇರುತ್ತೆ ಪ್ರತ್ಯೇಕತಾವಾದಿ ಚಳುವಳಿ ಅಂತ ಕರೀತೇವೆ. ಇದು ಮುಖ್ಯವಾಗಿ ಇಂಡಿಯಾ ಕನ್ಸಿಡರ್ ಇಟ್ ಆಸ್ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್. ನಮ್ಮ ದೇಶದ ರಾಷ್ಟ್ರೀಯ ಭದ್ರತೆಗೆ ಇದೊಂದು ಅಪಾಯ, ಬೆದರಿಕೆ ಅಂತ ನಮ್ಮ ಭಾರತ ಪರಿಗಣಿಸುತ್ತೆ. ವೈಲ್ ಇಟ್ಸ್ ಡಯಾಸ್ಪೋರಾ ಲಿಂಕ್ಡ್ ಆಕ್ಟಿವಿಸ್ಟ್ ಅಬ್ರಾಡ್, ಮುಖ್ಯವಾಗಿ ಕೆನಡಾ, ಆಫನ್ ಸ್ಟ್ರೇನ್ ಬೈಲ್ಯಾಟ್ರಲ್ ಟೈಸ್. ಅದೇ ರೀತಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಈಗ ಕೆನಡಾದಂತಹ ಕೆಲವು ದೇಶಗಳಲ್ಲಿ ಅನಿವಾಸಿ ಭಾರತೀಯ ಸಮುದಾಯಗಳಿದೆ. ಅವರ ಚಟುವಟಿಕೆಗಳು ಸಹ
ಈ ಖಲಿಸ್ತಾನ್ ಇಶ್ಯೂ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಮತ್ತೆ ಕೆನಡಾ ದೇಶಗಳ ಸಂಬಂಧದಲ್ಲಿ ಕೆಲವು ಬಿರುಕು ಮೂಡಿತ್ತು. ಈಗ ಮತ್ತೆ ಅದು ಸುಧಾರಿಸಿಕೊಳ್ಳುವಂತ ಒಂದು ಹಂತ ಬಂದಿದೆ ಅಂತ ಈಗ ಎರಡು ದೇಶಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಮೀಟಿಂಗ್ ಮಾಡಿ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಶ್ಯೂವನ್ನ ಸಾಲ್ವ್ ಮಾಡಿಕೊಂಡು, ಅಂತಂದ್ರೆ ಮೊದಲಿರುವಂತಹ ಅಲ್ಲಿರುವಂತಹ ರಾಷ್ಟ್ರದ ಮುಖ್ಯಸ್ಥರು ಮತ್ತೆ ಈಗ ಬದಲಾಗಿದ್ದಾರಲ್ವಾ, ಹಾಗಾಗಿ ಈಗ ಒಳ್ಳೆಯ ಒಂದು ಸಂಬಂಧಗಳು ಮುಂದುವರ್ಕೊಂಡು ಹೋಗಬಹುದು ಅನ್ನುವಂತ ನಿರೀಕ್ಷೆ ಇದೆ. The European Commission proposed its 19th sanctions package against Russia since the Ukraine war, targeting technologies like AI, geospatial data, critical resources, shipping and banks, with Indian entities also like to be affected. ಯುರೋಪಿಯನ್ ಕಮಿಷನ್ ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇದೆ, ಆವಾಗಿಂದಾನು ನಿರ್ಬಂಧಗಳನ್ನ ವಿಧಿಸ್ತಾನೆ ಇದೆ. ಈಗ 19th ರೌಂಡ್ ಅಂತಂದ್ರೆ 19ನೇ ಬಾರಿ ನಿರ್ಬಂಧಗಳನ್ನ ಪ್ರಸ್ತಾಪಿಸ್ತಾ ಇದೆ. ಇದು ಎಲ್ಲೆಲ್ಲ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಜಿಯೋಸ್ಪೇಷಿಯಲ್ ಡೇಟಾ, ಮುಖ್ಯವಾದ ಸಂಪನ್ಮೂಲಗಳು, ಹಡಗು, ಬ್ಯಾಂಕು, ಎಲ್ಲಾ ಒಂದು ಅಂಶಗಳನ್ನ ಪರಿಗಣಿಸಿಕೊಂಡು ನಿರ್ಬಂಧಗಳನ್ನ ವಿಧಿಸ್ತಾ ಇದ್ದಾರೆ. ಇದರಿಂದಾಗಿ ಭಾರತೀಯ ಸಂಸ್ಥೆಗಳಿದಾವೆ ಕೆಲವೊಂದು, ಅವುಗಳ ಮೇಲೂ ಪರಿಣಾಮ ಉಂಟಾಗಬಹುದು ಅನ್ನುವಂತಹ ಆತಂಕ ವ್ಯಕ್ತ ಆಗ್ತಾ ಇದೆ. ಏನು EU ಸ್ಯಾಂಕ್ಷನ್ ಅಂತಂದ್ರೆ ರೆಸ್ಟ್ರಿಕ್ಟಿವ್ ಮೆಷರ್ಸ್, ಉದಾಹರಣೆಗೆ ಟ್ರೇಡ್ ಅನ್ನ ಬ್ಯಾನ್ ಮಾಡೋದು, ವ್ಯಾಪಾರ ನಿಷೇಧ ಮಾಡೋದು, ಅಸೆಟ್ ಫ್ರೀಸ್ ಮಾಡೋದು, ಆಸ್ತಿಯನ್ನ ವಶಪಡಿಸಿಕೊಳ್ಳೋದು, ಟೆಕ್ನಾಲಜಿ ಕಂಟ್ರೋಲ್ ಮಾಡೋದು, ಮತ್ತೆ ಬ್ಯಾಂಕಿಂಗ್ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕೋದು. ಇಂಪೋಸ್ಡ್ ಕಲೆಕ್ಟಿವ್ಲಿ ಬೈ ದಿ ಯುರೋಪಿಯನ್ ಯೂನಿಯನ್ ಇದೆಲ್ವಾ, ಇಡೀ ಆ ಒಂದು ಒಕ್ಕೂಟ ಕಲೆಕ್ಟಿವ್ಲಿ ಒಟ್ಟಾರೆ ತನ್ನ ಇಡೀ ಯೂನಿಯನ್ ಉಪಯೋಗಿಸ್ಕೊಂಡು ಇಂಪೋಸ್ ಮಾಡುತ್ತೆ. ಅಂಡರ್ ಇಟ್ಸ್ ಕಾಮನ್ ಫಾರಿನ್ ಅಂಡ್ ಸೆಕ್ಯೂರಿಟಿ ಪಾಲಿಸಿ ಎನ್ಫೋರ್ಸ್ ಇಂಟರ್ನ್ಯಾಷನಲ್ ಅಂತ ಆ ಒಂದು ಯೂನಿಯನ್ದು ಒಂದು ಕೆಲವು ನೀತಿಗಳಿದೆ. ಉದಾಹರಣೆಗೆ ಕಾಮನ್ ಫಾರಿನ್ ಅಂಡ್ ಸೆಕ್ಯೂರಿಟಿ ಪಾಲಿಸಿ, ಸಾಮಾನ್ಯ ವಿದೇಶಾಂಗ ಮತ್ತೆ ಭದ್ರತಾ ನೀತಿ ಅಂತ ಹೇಳ್ಬಹುದು. ಅದರ ಅಡಿಯಲ್ಲಿ ಈಗ ಅಂತಾರಾಷ್ಟ್ರೀಯ ಕಾನೂನನ್ನ ಜಾರಿಗೊಳಿಸಲಿಕ್ಕೆ ನಿರ್ಬಂಧಗಳನ್ನ ಹೇರ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟರ್ಮ್ ಇದೆ ನೋಡಿ, ಶಾಡೋ ಫ್ಲೀಟ್. ರಷ್ಯಾ ಶಾಡೋ ಫ್ಲೀಟ್ ರೆಫರ್ಸ್ ಟು ವೆಸಲ್ಸ್ ಯೂಸ್ ಟು ಸೀಕ್ರೆಟ್ಲಿ ಟ್ರಾನ್ಸ್ಪೋರ್ಟ್ ಆಯಿಲ್ ಅಂಡ್ ಗೂಡ್ಸ್ bypass international sanctions, often operating without insurance or proper tracking, posing global trade and security risk. ರಷ್ಯಾ ಏನ್ ಮಾಡ್ತಾ ಇದೆ ಈಗ ಅಂತಲ್ಲ, ಏನ್ ಮಾಡ್ತಾ ಬಂದಿತ್ತು ಕೆಲವೊಂದ್ ಸಾರಿ, ಇದು ಅಂತಂದ್ರೆ ರಷ್ಯಾದ ಈ ತರ ಮಾಡ್ತಾ ಇದೆ ಅಂತ ಹೇಳ್ತಾರೆ ತುಂಬಾ ಜನ. ಇದಕ್ಕೆ ಅಪವಾದಗಳನ್ನ ಇದೆ. ಅದರಲ್ಲಿ ಹೇಳೋದೇನಂತಂದ್ರೆ ಶಾಡೋ ಫ್ಲೀಟ್ ಅಂತ ಟರ್ಮ್ ಇದೆ. ಅಂತಂದ್ರೆ ಈ ನಿರ್ಬಂಧಗಳನ್ನ ಆಲ್ರೆಡಿ ರಷ್ಯಾ ಮೇಲೆ ಹಾಕಿದ್ದಾರೆ. ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ರಹಸ್ಯವಾಗಿ ಏನ್ ಮಾಡುತ್ತೆ, ತೈಲ ಮತ್ತೆ ಸರಕುಗಳನ್ನ ಸಾಗಿಸುತ್ತೆ. ಆ ಸಾಗಿಸ್ಲಿಕ್ಕೆ ಬಳಸುವ ಹಡಗುಗಳನ್ನ ಶಾಡೋ ಫ್ಲೀಟ್ ಅಂತ ಕರೀತಾರೆ. ಇದಕ್ಕೆ ಈಗ ಇನ್ಶೂರೆನ್ಸ್ ಇರೋದಿಲ್ಲ ಅಥವಾ ಟ್ರ್ಯಾಕಿಂಗ್ ವ್ಯವಸ್ಥೆಗಳು ಇರೋದಿಲ್ಲ. ಅದು ಇಲ್ದೇನೆ ಯಾರಿಗೂ ಗೊತ್ತಾಗದೆ ಇರೋ ರೀತಿ ರಹಸ್ಯವಾಗಿ ಸೀಕ್ರೆಟ್ ಆಗಿ ಅದನ್ನ ಸಾಗಿಸ್ಲಿಕ್ಕೆ ರಷ್ಯಾ ಮುಂದಾಗ್ತಾ ಇರುತ್ತೆ. ಇನ್ನು ಪಾಕಿಸ್ತಾನ್ ಡಿಫೆನ್ಸ್ ಮಿನಿಸ್ಟರ್ ಅನೌನ್ಸ್ ದಟ್ ಇಟ್ಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ವಿಲ್ ಬಿ ಎಕ್ಸ್ಟೆಂಡೆಡ್ ಟು ಸೌದಿ ಅರೇಬಿಯಾ ಅಂಡರ್ ನ್ಯೂ ಡಿಫೆನ್ಸ್ ಪ್ಯಾಕ್ಟ್, marking the first formal acknowledgement of Islamabad, placing Riyadh under its nuclear umbrella. ಮೊನ್ನೆ ಗೊತ್ತಿದೆ ನಿಮ್ಗೆ, ನಿನ್ನೆ ಮೊನ್ನೆಲ್ಲ ನೋಡಿದ್ವಿ, ಪಾಕಿಸ್ತಾನ ಮತ್ತೆ ಸೌದಿ ಅರೇಬಿಯಾ ಡಿಫೆನ್ಸ್ ಪ್ಯಾಕ್ಟ್ ಅನ್ನ ಮಾಡ್ಕೊಂಡಿವೆ. ಈಗ ಪಾಕಿಸ್ತಾನ ರಕ್ಷಣಾ ಸಚಿವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಹೊಸ ರಕ್ಷಣಾ ಒಪ್ಪಂದದ ಅಡಿಯಲ್ಲಿ ತನ್ನ ಪರಮಾಣು ಕಾರ್ಯಕ್ರಮಗಳು ಅಂತಂದ್ರೆ ನ್ಯೂಕ್ಲಿಯರ್ ರಿಲೇಟೆಡ್ ಆಕ್ಟಿವಿಟೀಸ್ ಗಳನ್ನ ಸೌದಿ ಅರೇಬಿಯಾ ಜೊತೆ ಸಹ ಶೇರ್ ಮಾಡ್ಕೊಳ್ತೇವೆ, ಅಲ್ಲೂ ಸಹ ವಿಸ್ತರಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಫಸ್ಟ್ ಟೈಮ್ ಅಂತಂದ್ರೆ ಅಫಿಷಿಯಲ್ ಆಗಿ ಹೇಳಿರ್ಲಿಲ್ಲ, ಈಗ ಪರಮಾಣು ಕಾರ್ಯಗಳ ಅಡಿಯಲ್ಲಿ ರಿಯಾದ್ ಅನ್ನ ಸಹ ಸೇರಿಸ್ತಾ ಇದೆ. ರಿಯಾದ್ ಅಂತಂದ್ರೆ ಸೌದಿ ಅರೇಬಿಯಾ. ಬಟ್ ಇಂಟರ್ನ್ಯಾಷನಲ್ ರಿಲೇಷನ್ ನಲ್ಲಿ ನೇಷನ್ ಗಳನ್ನ ಕೆಲವೊಂದ್ ಸಾರಿ ಅಂದ್ರೆ ಎಷ್ಟೋ ಸಾರಿ ಅವುಗಳ ಕ್ಯಾಪಿಟಲ್ ಮೂಲಕ ಸಂಬೋಧಿಸೋದು ಅಂತಂದ್ರೆ ಅದನ್ನ ಆ ಮೂಲಕ ಕರೀತಾರೆ. ಹಾಗಾಗಿ ಇಲ್ಲಿ ರಿಯಾದ್ ಅಂತಂದ್ರೆ ಸೌದಿ ಅರೇಬಿಯಾ, ಇಸ್ಲಾಮಾಬಾದ್ ಅಂದ್ರೆ ಪಾಕಿಸ್ತಾನ. ನ್ಯೂಕ್ಲಿಯರ್ ಅಂಬ್ರೆಲಾ ಇಸ್ ಅ ಸೆಕ್ಯೂರಿಟಿ ಅರೇಂಜ್ಮೆಂಟ್ ನ್ಯೂಕ್ಲಿಯರ್ ಆರ್ಮ್ಡ್ ಸ್ಟೇಟ್, ಒಂದು ದೇಶದ ಹತ್ರ ನ್ಯೂಕ್ಲಿಯರ್ ಪವರ್ ಇದೆ, ಪರಮಾಣು ಶಸ್ತ್ರ ಇದೆ, ಅದೇನ್ ಮಾಡುತ್ತೆ, ಇಟ್ ಪ್ರಾಮಿಸಸ್ ಟು ಯೂಸ್ ಆರ್ ಎಕ್ಸ್ಟೆಂಡ್ ಇಟ್ಸ್ ನ್ಯೂಕ್ಲಿಯರ್ ಡಿಟರೆನ್ಸ್, ಪ್ರೊಟೆಕ್ಟ್ ಅನ್ ಅಲೈಡ್ ನಾನ್ ನ್ಯೂಕ್ಲಿಯರ್ ಸ್ಟೇಟ್ ಅಗೇನ್ಸ್ಟ್ ಎಕ್ಸ್ಟರ್ನಲ್ ಥ್ರೆಟ್ಸ್. ಅಂತಂದ್ರೆ ಏನ್ ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಇದೆ, ಸೌದಿ ಅರೇಬಿಯಾ ಇದೆ. ಪಾಕಿಸ್ತಾನದ ಹತ್ರ ನ್ಯೂಕ್ಲಿಯರ್ ವೆಪನ್ಗಳಿದೆ, ಇದರ ಹತ್ರ ಇಲ್ಲ ಸೌದಿ ಅರೇಬಿಯಾದ ಹತ್ರ. ಈಗ ನ್ಯೂಕ್ಲಿಯರ್ ಅಂಬ್ರೆಲಾ ಅಂತಂದ್ರೆ ಇದರ ನ್ಯೂಕ್ಲಿಯರ್ ಪವರ್ ಇದೆಯಲ್ವಾ, ಈ ಒಂದು ಅಂಬ್ರೆಲಾದ ಎಡೆಯಲ್ಲಿ ಸೌದಿ ಅರೇಬಿಯಾನ ಸಹ ಸೇರಿಸೋದು. ಸೌದಿ ಅರೇಬಿಯಾದ ಮೇಲೆ ಏನಾದ್ರೂ ಎಫೆಕ್ಟ್ ಆದ್ರೆ, ಅಲ್ಲಿ ಏನಾದ್ರೂ ಯಾವ್ದಾದ್ರು ಬಾಹ್ಯ ಬೆದರಿಕೆಗಳು, ಎಕ್ಸ್ಟರ್ನಲ್ ಥ್ರೆಟ್ ಇದ್ರೆ ಅದನ್ನ ರಕ್ಷಣೆ ಮಾಡೋದು. ಹಾಗಾಗಿ ಯಾವುದೇ ಒಂದು ದೇಶ
ಪರಮಾಣು ಶಸ್ತ್ರವನ್ನು ಹೊಂದಿರೋದು, ತನ್ನ ಮಿತ್ರ ದೇಶ ಅಥವಾ ಮಿತ್ರ ರಾಷ್ಟ್ರ ಪರಮಾಣು ಶಕ್ತಿಯನ್ನು ಹೊಂದಿಲ್ಲದೆ ಇರೋದಕ್ಕೆ ತನ್ನ ಪರಮಾಣು ಶಕ್ತಿನ ಅಂತಂದ್ರೆ ಪರಮಾಣು ಸಹಾಯವನ್ನ ಕೊಟ್ರೆ ಅದಕ್ಕೆ ನಾವು ನ್ಯೂಕ್ಲಿಯರ್ ಅಂಬ್ರೆಲಾ ಅಂತ ಕರಿಬಹುದು. ಪರಮಾಣು ವಿಸ್ತರಣೆ ಅಂತ ಸಹ ಹೇಳ್ಬಹುದು. ಪಾಕಿಸ್ತಾನದ ಹತ್ರ ಇತ್ತು, ಸೌದಿ ಅರೇಬಿಯಾದ ಹತ್ರ ಇರ್ಲಿಲ್ಲ. ಪಾಕಿಸ್ತಾನ ಅದಕ್ಕೆ ಈಗ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ಅಂದ್ರೆ ವೆಪನ್ಗಳನ್ನ ಕೊಡ್ತಾರೆ ಅಂತಲ್ಲ ಅದರ ಅರ್ಥ. ಅಂದ್ರೆ ಆ ಒಂದು ಡಿಫೆನ್ಸ್ ಕೊಡ್ತಾರೆ ಅಂತಂದ್ರೆ ರಕ್ಷಣೆಯನ್ನ, ಆ ರಕ್ಷಣೆಯ ಜವಾಬ್ದಾರಿನ ವಹಿಸ್ಕೊಳ್ತಾರೆ. ಪಾಕಿಸ್ತಾನ್ ಸೌದಿ ಡಿಫೆನ್ಸ್ ಪ್ಯಾಕ್ಟ್ ಪ್ರಕಾರ ನ್ಯೂಲಿ ಸೈನ್ಡ್ ಪ್ಯಾಕ್ಟ್ ಡಿಕ್ಲೇರ್ಸ್ ದಟ್ an attack on one country will be treated as an attack on both. ಮೊನ್ನೆ ನೋಡಿದ್ವಲ್ವಾ ಇದನ್ನ. ಒಂದು ದೇಶದ ಮೇಲೆ ಅಂತಂದ್ರೆ ಇಲ್ಲಿ ಪಾಕಿಸ್ತಾನ ಇದೆ, ಸೌದಿ ಅರೇಬಿಯಾ ಇದೆ. ಯಾವ್ದಾದ್ರೂ ಒಂದರ ಮೇಲೆ ಅಟ್ಯಾಕ್ ಆದ್ರೆ ಅದು ಎರಡೂ ದೇಶದ ಮೇಲೆ ಆಗಿರುವಂತಹ ಅಟ್ಯಾಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಮಿಲಿಟರಿ ಕೋಆಪರೇಷನ್ ಎಕ್ಸ್ಪೆಂಡ್ ಆಗುತ್ತೆ. ಮೊದಲಿಂದ ಅಂತಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಸೆಕ್ಯೂರಿಟಿ ಪಾರ್ಟ್ನರ್ಸ್, ಮೊದಲಿನ ದೀರ್ಘಕಾಲದಲ್ಲಿ ಸಹ ಮಿತ್ರ ರಾಷ್ಟ್ರಗಳೇ ಆಗಿದ್ವಿ. ಈಗ ಇನ್ನಷ್ಟು ಸಹಕಾರ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ನೋಡಿ, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಶಾರ್ಪ್ಲಿ ರೈಸ್ಡ್ H-1B visa fees to $1 lakh from the earlier $2,000 to $5,000, a move expected to disrupt Indian skilled workers mobility and hit India's IT industry, which accounts for over 70% of H-1B petitions. ಟ್ರಂಪ್ ಅವರು ಯಾವಾಗ ಏನ್ ಮಾಡ್ತಾರೆ ಅಂತ ಗೊತ್ತಾಗುದಿಲ್ಲ. ಹೊಸ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ. ಈಗ ಏನ್ ಮಾಡಿದ್ದಾರೆ, H-1B ವೀಸಾ ಶುಲ್ಕ ಇತ್ತು. ಮೊದಲು $2,000 ಇಂದ $5,000 ಇತ್ತು. ಅದೀಗ $1 ಲಕ್ಷ ಗಣನೀಯವಾಗಿ ಹೆಚ್ಚಿಸ್ಬಿಟ್ಟಿದ್ದಾರೆ. ಇದರಿಂದಾಗಿ ನಮ್ಮ ದೇಶದಿಂದ ಅಮೆರಿಕಕ್ಕೆ ಹೋಗ್ತಿದ್ರಲ್ವಾ ಸ್ಕಿಲ್ಡ್ ವರ್ಕರ್ಸ್, ಅವರಲ್ಲಿ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಅದರ ಜೊತೆ ನಮ್ಮ IT ಫೀಲ್ಡ್ ಅದರ ಮೇಲೆ ಸಹ ಪ್ರಮುಖ ಪರಿಣಾಮ ಉಂಟಾಗುತ್ತೆ. ಅದರಲ್ಲೂ ನಮ್ಮ ಭಾರತದ ಮುಖ್ಯವಾಗಿ ಇಂಡಿಯನ್ ಪೀಪಲ್ಗಳ ಸಂಖ್ಯೆ ನೋಡಿ, H-1B ವೀಸಾ ಅರ್ಜಿ ಸಲ್ಲಿಸುವವರಲ್ಲಿ 70ಕ್ಕಿಂತ ಹೆಚ್ಚು ಪಾಲು ಭಾರತೀಯರಿದ್ದಾರೆ. ಏನು H-1B ವೀಸಾ ಅಂತಂದ್ರೆ, H-1B ಇಸ್ ಅ ನಾನ್ ಇಮಿಗ್ರೆಂಟ್ US ವೀಸಾ ಅಂತಂದ್ರೆ ವಲಸೆಯೇತರ ವೀಸಾ ಅಂತ ಕರೀತೇವೆ, ನಾನ್ ಇಮಿಗ್ರೆಂಟ್, ದಟ್ ಅಲೌಸ್ ಅಮೆರಿಕನ್ ಕಂಪನೀಸ್ ಟು ಎಂಪ್ಲಾಯ್ ಫಾರಿನ್ ವರ್ಕರ್ಸ್ ಇನ್ ಸ್ಪೆಷಾಲಿಟಿ ಆಕ್ಯುಪೇಷನ್. ಅದೇನ್ ಮಾಡುತ್ತೆ, ವೀಸಾ ಇದ್ರೆ ಈಗ ಅಮೆರಿಕದ ಕಂಪನಿಗಳು ಅವರಿಗೆ ವರ್ಕರ್ಸ್ ಬೇಕು, IT, ಇಂಜಿನಿಯರಿಂಗ್, ವೈದ್ಯಕೀಯ, ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ಕಿಲ್ಡ್ ವರ್ಕರ್ಸ್ ಬೇಕು. ಆ ವರ್ಕರ್ಸ್ ಗಳನ್ನ ನೇಮಿಸಿಕೊಳ್ಳಿಕ್ಕೆ ಈ ವೀಸಾವನ್ನ ಉಪಯೋಗಿಸ್ಕೊಳ್ತಾರೆ. ಆ ವೀಸಾದಿಂದ ಅನುಮತಿ ಸಿಗುತ್ತೆ. ಮೆಡಿಸಿನ್, ಇಂಡಿಯಾ ನೋಡಿ, ಇಂಡಿಯಾ ಬಿಂಗ್ ದಿ ಲಾರ್ಜೆಸ್ಟ್ ಬೆನಿಫಿಷಿಯರಿ. ಇಷ್ಟು ದಿನ ಭಾರತದ ವರ್ಕರ್ಸ್ಗಳು ಇದರಿಂದ ದೊಡ್ಡ ಪ್ರಮಾಣದ ಲಾಭವನ್ನು ಪಡ್ಕೊಳ್ತಾ ಇದ್ರು. ಹಾಗಾಗಿ ದೊಡ್ಡ ಫಲಾನುಭವಿ ಆಗಿತ್ತು ಭಾರತ. ಆದ್ರೆ ಇನ್ನು ಮುಂದೆ ಭಾರತಕ್ಕೆ ದೊಡ್ಡ ಎಫೆಕ್ಟ್ ಆಗಬಹುದು ಎಕನಾಮಿಕಲಿ, ಅಥವಾ ಮೈಗ್ರೇಷನ್ ವರ್ಕರ್ಸ್ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳು ಸಹ ಬರ್ಬೋದು. ಇನ್ನು ನ್ಯಾಸ್ಕಾಮ್ ಅಂತ ಇನ್ನೊಂದು ಸಂಸ್ಥೆ ಇದೆ, ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸ್ ಕಂಪನೀಸ್. ನ್ಯಾಸ್ಕಾಮ್ ಇಸ್ ಇಂಡಿಯಾಸ್ ಅಪೆಕ್ಸ್ IT industry body that represents and lobbies for interest of Indian technology and outsourcing companies often affected by US visa policy. ಅಂದ್ರೆ IT ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉನ್ನತ ಸಂಸ್ಥೆ ಇದು. ಅಂದ್ರೆ ನಮ್ಮ ದೇಶದ ತಂತ್ರಜ್ಞಾನ ಮತ್ತೆ ಹೊರಗುತ್ತಿಗೆ ಕೊಡೋದು, ಔಟ್ಸೋರ್ಸ್ ಮಾಡೋದು ಅಂತ ಹೇಳ್ತೀವಲ್ವಾ, ಅಂತಹ ಕಂಪನಿಗಳ ಹಿತಾಸಕ್ತಿಗಳನ್ನ ನೋಡ್ಕೊಳ್ಳೋದು ಈ ನ್ಯಾಸ್ಕಾಮ್ನ ಕೆಲಸ. ಯಾಕಂದ್ರೆ ಈಗ ಅಮೆರಿಕದ ವೀಸಾ ನೀತಿಗಳ ಬದಲಾವಣೆ ಆಗಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಲಾಬಿ ಮಾಡೋದು ಅಂತಂದ್ರೆ ಬೇರೆ ಬೇರೆ ಪ್ರಭಾವಗಳನ್ನ ಬಳಸಿ ಏನಾದ್ರೂ ಚೇಂಜಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ ಅಂತ ನೋಡ್ಬೇಕು. ಇನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR proposed a new impact of research and innovation scale IRIS that measures research output through publication equivalence, raising concerns about fairness, commercial bias and public good. ICMR ಅಂತ ನೀವು ಕೇಳಿರ್ಬೋದು, ವೈದ್ಯಕೀಯ ಸಂಶೋಧನಾ ಪರಿಷತ್ ಅಂತಂದ್ರೆ ಅದೇನ್ ಮಾಡ್ತಾ ಇದೆ, ಈಗ ಸಂಶೋಧನಾ ಉತ್ಪನ್ನಗಳನ್ನ ಅಳಿಲಿಕ್ಕೆ ಹೊಸದಂತಹ ಒಂದು ಸ್ಕೀಮ್ ತರ ಅಂತಂದ್ರೆ ಇಂಪ್ಯಾಕ್ಟ್ ಆಫ್ ರಿಸರ್ಚ್ ಅಂಡ್ ಇನೋವೇಷನ್ ಸ್ಕೇಲ್ ಅನ್ನ ಪ್ರಸ್ತಾಪ ಮಾಡ್ತಾ ಇದೆ. ಅದರಲ್ಲಿ ಒಂದು ಮಾನದಂಡ ಏನು, ಪಬ್ಲಿಕೇಶನ್ ಇಕ್ವಿವ್ಯಾಲೆಂಟ್ಸ್ ಅಂತ. ಅದರ ಮೂಲಕ ಈ ಸಂಶೋಧನೆಗಳನ್ನ ಮಾಡ್ತಾರಲ್ವಾ ಅದರ ಫಲಿತಾಂಶಗಳನ್ನ ಅಳಿತಾರೆ. ಇದು ನ್ಯಾಯಸಮ್ಮತವಾಗಿಲ್ಲ. ವಾಣಿಜ್ಯ ಪೂರ್ವಾಗ್ರಹಗಳು ಅಂತಂದ್ರೆ ಕೆಲವೊಂದ್ ಸಾರಿ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು, ಮತ್ತೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧ ಅಂತ ಆತಂಕ ವ್ಯಕ್ತ ಆಗ್ತಾ ಇದೆ. ICMR ಬಗ್ಗೆ ನೋಡೋದಾದ್ರೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಇಂಡಿಯಾಸ್ ಅಪೆಕ್ಸ್ ಬಾಡಿ ಫಾರ್ ಬಯೋಮೆಡಿಕಲ್ ಅಂಡ್ ಹೆಲ್ತ್ ರಿಸರ್ಚ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಭಾರತದ ಕುಟುಂಬ ಕಲ್ಯಾಣ ಸಚಿವಾಲಯ, ಆರೋಗ್ಯ ಮತ್ತೆ
ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರೋದು, ಇದು ಕಾರ್ಯನಿರ್ವಹಿಸೋದು ಮುಖ್ಯವಾಗಿ ವೆಲ್ಫೇರ್ ರೆಸ್ಪಾನ್ಸಿಬಲ್ ಫಾರ್ ಯಾವುದಕ್ಕೆ, ಫಂಡಿಂಗ್, ಅಜೆಂಡಾ ಸೆಟ್ಟಿಂಗ್, ಅಡ್ವಾನ್ಸಿಂಗ್ ಮೆಡಿಕಲ್ ರಿಸರ್ಚ್, ಈ ಒಂದು ಮೆಡಿಕಲ್ ರಿಸರ್ಚ್ಗೆ ಸಂಬಂಧಪಟ್ಟ ಹಾಗೆ, ಫಂಡಿಂಗ್ಗೆ ಸಂಬಂಧಪಟ್ಟ ಹಾಗೆ ಇದು ಜವಾಬ್ದಾರಿಯನ್ನು ಹೊಂದಿರುತ್ತೆ. ಇನ್ನು ಪಬ್ಲಿಕೇಶನ್ ಇಕ್ವಿವೆಲೆಂಟ್ಸ್ ಅಂತಂದ್ರೆ ಏನು, ಮೆಟ್ರಿಕ್ ಸಿಸ್ಟಮ್ ಅಂದ್ರೆ ಮಾನದಂಡ, ಅಸೈನಿಂಗ್ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಟು ರಿಸರ್ಚ್ ಔಟ್ಪುಟ್ಸ್. ರಿಸರ್ಚ್ ಔಟ್ಪುಟ್ ಅಂತಂದ್ರೆ ಜರ್ನಲ್ಗಳಿರುತ್ತೆ, ಜರ್ನಲ್ ಪೇಪರ್, ಪಾಲಿಸಿ, ಪೇಟೆಂಟ್ಸ್, ಡಿವೈಸ್, ಇದಕ್ಕೆಲ್ಲ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂಗಳನ್ನ ಕೊಡುತ್ತೆ ಇದು. ಟು ಯೂನಿಫಾರ್ಮ್ಲಿ ಅಸೆಸ್ ರಿಸರ್ಚ್ ಇಂಪ್ಯಾಕ್ಟ್ ಅಕ್ರಾಸ್ ಡಿಸಿಪ್ಲಿನ್, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ರಿಸರ್ಚ್ ಇಂದ ಏನು ಪರಿಣಾಮ ಉಂಟಾಗಿದೆ, ಏನಾದ್ರೂ ಬದಲಾವಣೆ ಆಗಿದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ಇದನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಬಟ್ ರಿಸ್ಕ್ ಅಂಡರ್ ವ್ಯಾಲ್ಯೂವಿಂಗ್ ಸೋಷಿಯಲಿ ಇಂಪಾರ್ಟೆಂಟ್ ಸ್ಟಡೀಸ್, ಆದ್ರೆ ಇದರಿಂದಾಗಿ ಕೆಲವು ಸಾಮಾಜಿಕವಾಗಿ ಮಹತ್ವದ ಅಧ್ಯಯನಗಳಿರುತ್ತೆ, ಅವುಗಳ ಮೌಲ್ಯ ಸಹ ಕಡಿಮೆ ಆಗಬಹುದು ಅಂತ ಒಂದು ಮುಖ್ಯವಾಗಿ ಕೆಲವೊಬ್ರು ಅದರ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಒಂದು ಕ್ವಶನ್ ನೋಡಿ, ರಷ್ಯಾ ಸೋ ಕಾಲ್ಡ್ ಶಾಡೋ ಫ್ಲೀಟ್ ಆಫನ್ ಡಿಸ್ಕಸ್ಡ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ EU ಸ್ಯಾಂಕ್ಷನ್, ಇಟ್ ಇಸ್ ಬೆಸ್ಟ್ ಅಂಡರ್ಸ್ಟುಡ್ ಆಸ್ ಏನು, ಆಪ್ಷನ್ ಬಿ ಇದಕ್ಕೆ ಆನ್ಸರ್, ವೆಸಲ್ಸ್ ಯೂಸ್ ಟು ಕವರ್ಟ್ಲಿ ಟ್ರಾನ್ಸ್ಪೋರ್ಟ್ ಆಯಿಲ್ ಅಂಡ್ ಗೂಡ್ಸ್ ಟು ಇವೇಟ್ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ ಅಲ್ವಾ, ಅನ್ಟ್ರ್ಯಾಕ್ಡ್, ಅನ್ಇನ್ಶೂರ್ಡ್, ಇನ್ಶೂರೆನ್ಸ್ ಇರೋದಿಲ್ಲ, ಯೂಸ್ ಟು ಬೈಪಾಸ್ ಸ್ಯಾಂಕ್ಷನ್ಗಳನ್ನ ಬೈಪಾಸ್ ಮಾಡಲಿಕ್ಕೆ, ಸೀಕ್ರೆಟ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಹಾಗಾಗಿ ಗ್ಲೋಬಲ್ ಟ್ರೇಡ್ ಮತ್ತೆ ಸೆಕ್ಯೂರಿಟಿಗೆ ಇದರಿಂದ ರಿಸ್ಕ್ ಇದೆ ಅಂತೆಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ. ವಿತ್ ರೆಫರೆನ್ಸ್ ಟು recent US policy on H-1B visas, consider the following statements. Fee for H-1B visas was raised from $5,000 to $1 lakh US. Indian IT companies file less than 30% of all H-1B petitions annually. Correct ಇದು ನೋಡಿ. This policy change has direct implication for India's IT industry and skilled worker mobility. ಹಾಗಾಗಿ 1 ಮತ್ತೆ 3ನೇದು ಕರೆಕ್ಟ್, 2ನೇದು ರಾಂಗ್. ಯಾಕೆ, ಆ ಒಂದು H-1B ಪೆಟಿಷನ್ ಹಾಕಿರೋರಲ್ಲಿ ಅರೌಂಡ್ 70%, ಮೋರ್ ದೆನ್ 70% ಇಂಡಿಯಾದವರು ಇದ್ದಾರೆ, ಇಂಡಿಯಾ ಪಾಲಿದೆ ಅದರಲ್ಲಿ. ಇನ್ನೊಂದು ಕ್ವಶನ್ ನೋಡಿ, ಅಸರ್ಷನ್ ನೋಡಿ. ಫಸ್ಟ್, ಸುಪ್ರೀಂ ಕೋರ್ಟ್ ಡಿಸ್ಮಿಸ್ಡ್ ದಿ ಪ್ಲೀ ಅಗೇನ್ಸ್ಟ್ ಭಾನು ಮುಷ್ತಾಕ್ ಇನಾಗರೇಟಿಂಗ್ ಮೈಸೂರು ದಸರಾ ಬೈ ಇನ್ವೋಕಿಂಗ್ ದಿ ಪ್ರಿಯಾಂಬಲ್ ವ್ಯಾಲ್ಯೂಸ್ ಆಫ್ ಸೆಕ್ಯುಲರಿಸಮ್ ಅಂಡ್ ಫ್ರೆಟರ್ನಿಟಿ. ಹೌದಾ, ಸುಪ್ರೀಂ ಕೋರ್ಟ್ ಯಾವ ಒಂದು ತತ್ವಗಳ ಆಧಾರದ ಮೇಲೆ ಅರ್ಜಿಯನ್ನ ವಜಾಗೊಳಿಸ್ತು ಅಂತ ನೋಡಿದ್ವಿ. 2ನೇ ನೋಡಿ, ರೀಸನ್, ಆರ್ಟಿಕಲ್ 368 ಎಂಪವರ್ಸ್ ಪಾರ್ಲಿಮೆಂಟ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ದಿ ಬೇಸಿಕ್ ಸ್ಟ್ರಕ್ಚರ್. ರೀಸನ್ ಇವ್ರು ಕೊಡ್ತಾ ಇರೋದು ಆರ್ಟಿಕಲ್ 368, ಅದು ಯಾವ ಪಾರ್ಟ್ ಅನ್ನ ಬೇಕಾದ್ರೂ, ಸಂವಿಧಾನದ ಯಾವ ಭಾಗವನ್ನ ಬೇಕಾದ್ರೂ ತಿದ್ದುಪಡಿ ಮಾಡಬಹುದಂತೆ, ಅದರಲ್ಲೂ ಬೇಸಿಕ್ ಸ್ಟ್ರಕ್ಚರ್ ಸಹ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಸ್ಟೇಟ್ಮೆಂಟ್ ಅಲ್ಲಿ. ಹಾಗಾಗಿ ಇದು ಕರೆಕ್ಟಾ ಅಲ್ಲ. ಹಾಗಾಗಿ ಇಲ್ಲಿ ಏನು ಉತ್ತರ ಏನಾಗುತ್ತೆ, ಆರ್ ಇಸ್ ನೋಡಿ. ಮೊದಲನೇದು ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್, ಇದು ಹೋಯ್ತು, ಇದು ಆಪ್ಷನ್ ರಾಂಗ್ ಆಯ್ತು. ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್, ಇದು ಆಪ್ಷನ್ ರಾಂಗ್ ಆಯ್ತು, ಯಾಕಂದ್ರೆ ಆರ್ ರಾಂಗ್ ಇದೆ. ಇಲ್ಲಿ ಸಿ ನೋಡಿ, ಎ ಇಸ್ ಕರೆಕ್ಟ್, ಆರ್ ಇಸ್ ಇನ್ ಕರೆಕ್ಟ್, ಡಿ ಇಸ್ ಎ ಇಸ್ ಇನ್ ಕರೆಕ್ಟ್, ಆರ್ ಇಸ್ ಕರೆಕ್ಟ್. ಹಾಗಾಗಿ ಯಾವುದು ಸರಿಯಾದ ಆಯ್ಕೆ, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇನ್ನು 2 ಆರ್ಟಿಕಲ್ ನೋಡೋಣ. ಮೊದಲನೇದು ಕ್ಲೈಮೇಟ್ ಹೆಲ್ತ್ ವಿಷನ್ ವಿತ್ ಲೆಸನ್ಸ್ ಫ್ರಮ್ ಇಂಡಿಯಾ. ಕಾಂಟೆಕ್ಸ್ಟ್ ನೋಡೋದಾದ್ರೆ ಏನ್ ಸಂದರ್ಭ, ಜುಲೈ 29 ಇಂದ 31 ತನಕ ಬ್ರೆಜಿಲ್ ಅಲ್ಲಿ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಕ್ಲೈಮೇಟ್ ಅಂಡ್ ಹೆಲ್ತ್ ಆಗಿತ್ತು. ಔಟ್ಕಮ್ ಏನದ್ರಿಂದ, ಶೇಪಿಂಗ್ ದಿ ಬೆಲಮ್ ಹೆಲ್ತ್ ಆಕ್ಷನ್ ಪ್ಲಾನ್. ಅದನ್ನ ಈಗ COP30 ನವೆಂಬರ್ ಅಲ್ಲಿ ಆಗ್ತಾ ಇರುತ್ತೆ. ಅದರಲ್ಲಿ ಆ ಬೆಲಮ್ ಹೆಲ್ತ್ ಆಕ್ಷನ್ ಪ್ಲಾನ್ ಅನ್ನ ಲಾಂಚ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಂಡಿಯಾ ನಾಟ್ ಅಫಿಷಿಯಲಿ ರೆಪ್ರೆಸೆಂಟೆಡ್, ಈ ಸಂದರ್ಭದಲ್ಲಿ ಅಫಿಷಿಯಲ್ ಆಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿರಲಿಲ್ಲ. ಮಿಸ್ಡ್ ಅ ಚಾನ್ಸ್ ಟು ಶೋ ಲೀಡರ್ಶಿಪ್ ದೋ ಇಟ್ಸ್ ಡೆವಲಪ್ಮೆಂಟ್ ಪಾಲಿಸೀಸ್ ಆಲ್ರೆಡಿ ಇಂಟಿಗ್ರೇಟ್ ಕ್ಲೈಮೇಟ್ ಅಂಡ್ ಹೆಲ್ತ್ ಬೆನಿಫಿಟ್ಸ್. ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟೋ ಪಾಲಿಸಿಗಳು ಚೆನ್ನಾಗಿ ಮುಂದುವರ್ಕೊಂಡು ಬರ್ತಾ ಇದೆ, ಆದ್ರೆ ನಾವು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸದೇ ಇರೋದ್ರಿಂದ ಆ ಚಾನ್ಸ್ ಮಿಸ್ ಆಯ್ತು ನಮ್ಗೆ. ಇದಿದ್ರೆ ನಾವು ಸಹ ಒಂದು ನಾಯಕತ್ವದ ಸ್ಥಾನವನ್ನ ಪಡ್ಕೊಳ್ಬಹುದಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ವಾಟ್ ಇಂಡಿಯಾ ಆಲ್ರೆಡಿ ಶೋ ದ ವರ್ಲ್ಡ್. ಫಸ್ಟ್ ಇಂಡಿಯಾಸ್ ವೆಲ್ಫೇರ್ ಸ್ಕೀಮ್ಸ್ಗಳು ನೋಡಿ, ಅಂದ್ರೆ ದೋ ನಾಟ್ ಲೇಬಲ್ಡ್ ಆಸ್ ಕ್ಲೈಮೇಟ್ ಪಾಲಿಸಿ. ನಮ್ಮ ಸ್ಕೀಮ್ಗಳನ್ನ ಕ್ಲೈಮೇಟ್ ಪಾಲಿಸಿ ಅಂತಾನು ಲೇಬಲ್ ಮಾಡಿಲ್ಲ, ಆದ್ರೆ ಅದರಿಂದ ಡ್ಯೂಯಲ್ ಬೆನಿಫಿಟ್ ಆಗ್ತಾ ಇದೆ, 2 ರೀತಿಯ ಬೆನಿಫಿಟ್ಗಳು. ಉದಾಹರಣೆಗೆ PM ಪೋಷಣ್, ಮಿಡ್ ಡೇ ಮೀಲ್ಸ್ಗಳು ಗೊತ್ತಿದೆ ನಿಮ್ಗೆ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ. ಅದರಿಂದ ಸುಮಾರು 11 ಕೋಟಿ ಚಿಲ್ಡ್ರನ್ಗಳಿಗೆ ನ್ಯೂಟ್ರಿಷನ್, ಪೌಷ್ಟಿಕಾಂಶ ಸಿಗುತ್ತೆ. ಅದ್ರ ಜೊತೆ ಮಿಲ್ಲೆಟ್ಸ್, ಟ್ರೆಡಿಷನಲ್ ಗ್ರೇನ್ಸ್, ಅದಕ್ಕೂ ಸಹ ಪ್ರಮೋಷನ್ ಸಿಗುತ್ತೆ. ಇನ್ನು ಇದರಿಂದ ಒಂದು ನಾವು ಅಪೌಷ್ಟಿಕತೆ ವಿರುದ್ಧ ಹೋರಾಡಬಹುದು. ಅದರ ಜೊತೆ ಕ್ಲೈಮೇಟ್ ರೆಸಿಲಿಯಂಟ್ ಫುಡ್ ಸಿಸ್ಟಮ್, ಅಂದ್ರೆ ಹವಾಮಾನ ಬದಲಾವಣೆ ಆಗ್ತಾ ಇದೆಯಲ್ವಾ,
ಕ್ಲೈಮೇಟ್ಗೆ ಏನಾದ್ರೂ ಅದರಲ್ಲಿ ಏನಾದ್ರೂ ಬದಲಾವಣೆ ಆದ್ರೂ ಸಹ ಅದನ್ನ ಸಹ ನಾವು ಎದುರಿಸುವಂತಹ ಆ ಕ್ಲೈಮೇಟ್ ರೆಸಿಲಿಯಂಟ್ ಸ್ಥಿತಿಸ್ಥಾಪಕ ಗುಣವುಳ್ಳಂತಹ ಫುಡ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಬಹುದು. ಸ್ವಚ್ಛ ಭಾರತ್ ಅಭಿಯಾನ ಇದೆ ಇನ್ನೊಂದು ಪ್ರೋಗ್ರಾಮ್ ನಮ್ದು. ಬೆಟರ್ ಸ್ಯಾನಿಟೇಷನ್, ನೈರ್ಮಲ್ಯ, ಇದರಿಂದಾಗಿ ಪಬ್ಲಿಕ್ ಹೆಲ್ತ್ಗೆ ಬಹಳ ಒಳ್ಳೆಯದು. ಎನ್ವೈರ್ಮೆಂಟಲ್ಗೆ ಸಹ ಸಸ್ಟೈನಬಲ್ ಎನ್ವೈರ್ಮೆಂಟ್ ಅನ್ನು ನಾವು ಕ್ರಿಯೇಟ್ ಮಾಡಬಹುದು. ನರೇಗಾ ಇದೆ ನಮ್ಮ ಯೋಜನೆ, ಜಾಬ್ ಕ್ರಿಯೇಟ್ ಆಗುತ್ತೆ, ಅದ್ರ ಜೊತೆ ಇಕೊಲಾಜಿಕಲ್ ರಿಸ್ಟೋರೇಷನ್, ಉದಾಹರಣೆಗೆ ಅದರಲ್ಲಿ ವಾಟರ್ ಕನ್ಸರ್ವೇಷನ್, ಎಫಾರೆಸ್ಟೇಷನ್, ಇಂಥ ಕೆಲಸಗಳನ್ನ ನರೇಗಾ ಯೋಜನೆ ಮೂಲಕ ಮಾಡಿದಾಗ ಈ ಕಡೆ ಜಾಬ್ ಸಹ ಕ್ರಿಯೇಟ್ ಆಗ್ತಾ ಇರುತ್ತೆ, ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಆಕ್ಟಿವಿಟಿ ಸಹ ಆಗುತ್ತೆ. ಉಜ್ವಲ ಯೋಜನಾ ತಂದ್ವಿ, ಅದ್ರ ಮೂಲಕ ಕ್ಲೀನ್ LPG ಫ್ಯೂಯಲ್ ಅನ್ನ ಕೊಟ್ಟಿದ್ವಿ ಎಲ್ಲ ಕಡೆ. ರೆಡ್ಯೂಸಸ್ ಹೌಸ್ ಹೋಲ್ಡ್ ಏರ್ ಪೊಲ್ಯೂಷನ್, ಮನೆಯಲ್ಲಿ ಆಗ್ತಾ ಇರ್ತಕ್ಕಂಥ ಏರ್ ಪೊಲ್ಯೂಷನ್ ಅದು ಕಡಿಮೆ ಆಯಿತು, ಹೆಲ್ತ್ ಬೆನಿಫಿಟ್ ಅದು. ಅದ್ರ ಜೊತೆ ಕಾರ್ಬನ್ ಎಮಿಷನ್ ಸಹ ಕಡಿಮೆ ಆಗುತ್ತೆ, ಇದರಿಂದ ಎನ್ವೈರ್ಮೆಂಟಲ್ ಬೆನಿಫಿಟ್ ಅಂತಂದ್ರೆ ಕ್ಲೈಮೇಟ್ ಮತ್ತೆ ಹೆಲ್ತ್ ಎರಡಕ್ಕೂ ಸಹ ಯಾವ ರೀತಿ ಕ್ರಮಗಳು ಕೊಡುಗೆ ಕೊಡುತ್ತೆ ಈ ಒಂದು ಕ್ರಮಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನ್ ಹೆಲ್ತ್ ಪ್ರೋಗ್ರಾಮ್ಸ್ ಕ್ಯಾನ್ ಗಿವ್ ಮೇಜರ್ ಹೆಲ್ತ್ ಪ್ಲಸ್ ಕ್ಲೈಮೇಟ್ ಕೋ ಬೆನಿಫಿಟ್ಸ್. ಈಗ ನಾನ್ ಹೆಲ್ತ್ ಪ್ರೋಗ್ರಾಮ್ ಅಂತ ಅನ್ಸ್ಬಹುದು ನಮ್ಗೆ, ಆದ್ರೆ ಅದರಿಂದ ಸಹ ಹೆಲ್ತಿಗೂ ಒಳ್ಳೇದು, ಕ್ಲೈಮೇಟ್ಗೂ ಒಳ್ಳೇದು. ಯಾಕಿದೆಲ್ಲ ಸಕ್ಸಸ್ ಆಯ್ತು ಅಂತಂದ್ರೆ ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಲೀಡರ್ಶಿಪ್. PM ಲೆಡ್ ಪುಷ್ ಮೇಡ್ ಸ್ವಚ್ಛ ಭಾರತ್ ಅಂಡ್ ಉಜ್ವಲ್ ವೈಡ್ಲಿ ಎಫೆಕ್ಟಿವ್. ಮಂತ್ರಿಯವರೇ ಮುಂದೆ ಬಂದು ಎಲ್ಲ ಕಡೆ ಇದನ್ನ ಪ್ರಚಾರ ಮಾಡಿದ್ರಿಂದ ತುಂಬಾ ಕಡೆ ಇದು ಜಾರಿಗೆ ಬಂತು. ಇನ್ನು ಅದರ ಜೊತೆ ಕಮ್ಯುನಿಟಿ ಎಂಗೇಜ್ಮೆಂಟ್ ಸಹ ಚೆನ್ನಾಗಿತ್ತು. ಸ್ವಚ್ಛ ಭಾರತ್ ಯೂಸ್ಡ್ ಗಾಂಧಿ ಸಿಂಬಾಲಿಸಂ, ಗಾಂಧೀಜಿಯವರ ತತ್ವಾದರ್ಶಗಳನ್ನ ಉಪಯೋಗಿಸ್ಕೊಡ್ತಾರೆ, ಇದರ ಮೂಲಕ ಎಲ್ಲರೂ ಪಾಲ್ಗೊಳ್ತಾರೆ. ಪೋಷಣ್ ಅಭಿಯಾನದಲ್ಲಿ PM ಪೋಷಣ್, ಪೇರೆಂಟ್ಸ್, ಸ್ಕೂಲ್ ಕಮ್ಯುನಿಟಿಗಳ ಒಂದು ಪಾತ್ರ ಸಹ ಬಹಳ ಮುಖ್ಯ ಆಗಿತ್ತು, ಅವರು ಸಹ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಇದರ ಜೊತೆ ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್, ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ನ್ಯೂ ಏಜೆನ್ಸೀಸ್, ಪ್ರೋಗ್ರಾಮ್ಸ್ ಬಿಲ್ಟ್ ಆನ್ ಪಂಚಾಯತ್ಸ್, SHG, ಆಶಾ ವರ್ಕರ್ಸ್. ಕೆಲವೊಂದ್ಸಾರಿ ಕೆಲವು ಯೋಜನೆಗಳಿಗೆ ನಾವೇನ್ ಮಾಡ್ತೇವೆ, ಅದಕ್ಕೋಸ್ಕರ ಹೊಸ ಮಿನಿಸ್ಟ್ರಿ ಕ್ರಿಯೇಟ್ ಮಾಡೋದು, ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡೋದು, ಬೇರೆ ಯಾವುದೋ ಹೆಸರಿನಲ್ಲಿ ಫಂಡಿಂಗ್ ಅನ್ನ ಕೊಡೋದು, ಇದೆಲ್ಲ ಮಾಡ್ತಾ ಅದ್ ಮಾಡೋ ತನಕನೇ, ಅದೆಲ್ಲ ಕ್ರಿಯೇಟ್ ಆಗೋ ತನಕನೇ ಎಷ್ಟೋ ವರ್ಷಗಳು ಕಳೆದು ಬಿಟ್ಟಿರುತ್ತೆ. ಹಾಗಾಗಿ ಇಲ್ಲೇನ್ ಮಾಡಿದ್ದಾರೆ, ಸಕ್ಸಸ್ಫುಲ್ ಆಗ್ಲಿಕ್ಕೆ ಇರುವಂತಹ ಸಂಸ್ಥೆಗಳನ್ನೇ, ಪಂಚಾಯತ್ಗಳನ್ನ, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ, ಆಶಾ ವರ್ಕರ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ರು. ಹಾಗಾಗಿ ಇದರಿಂದಾಗಿ ಅದು ಯಶಸ್ಸು ಕಾಣ್ತು ಅಂತ ಹೇಳ್ತಿದ್ದಾರೆ. ಚಾಲೆಂಜಸ್ ಏನೇನಿತ್ತು ಅಂತಂದ್ರೆ ಸಿಲಾಯ್ಡ್ ಅಥವಾ ಸೈಲೋಡ್ ಬ್ಯೂರೋಕ್ರಾಟ್ಸ್, ಉದಾಹರಣೆಗೆ ಮಿನಿಸ್ಟ್ರಿಗಳಿರುತ್ತೆ ಅಥವಾ ಅಧಿಕಾರಿಗಳಿರ್ತಾರೆ, ಅವರೆಲ್ಲ ಐಸೋಲೇಷನ್ ಅಲ್ಲಿ ವರ್ಕ್ ಮಾಡ್ತಾರೆ. ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಇನ್ಫಾರ್ಮೇಶನ್ ಪಾಸ್ ಮಾಡೋದಿಲ್ಲ, ಕೋಆರ್ಡಿನೇಷನ್ ಇರೋದಿಲ್ಲ, ಸಹಕಾರ ಇರೋದಿಲ್ಲ. ಕೋಆರ್ಡಿನೇಷನ್ ವೀಕನ್ಸ್ ಎಟ್ ದಿ ಸ್ಟೇಜ್ ಆಫ್ ಔಟ್ಕಮ್ಸ್. ಹಾಗಾಗಿ ಔಟ್ಕಮ್ ಇನ್ನೇನು ಚೆನ್ನಾಗೆಲ್ಲ ಬರ್ತಾ ಇದೆ ಅನ್ಬೇಕಾದ್ರೆ ನಮಗೆ ಅಲ್ಲಿ ಕೋಆರ್ಡಿನೇಷನ್ ಕಾಣಿಸ್ತಾ ಇರೋದಿಲ್ಲ. ಸ್ಟ್ರಕ್ಚರಲ್ ಇನ್ಇಕ್ವಾಲಿಟೀಸ್, ಉದಾಹರಣೆಗೆ ಹೈ ರಿಫಿಲ್ ಕಾಸ್ಟ್ ಅಂಡರ್ PMUY, ರೆಡ್ಯೂಸ್ ಸಸ್ಟೈನಬಲ್ LPG ಯೂಸ್. ಪ್ರಧಾನಮಂತ್ರಿ ಉಜ್ವಲ ಯೋಜನಾದಲ್ಲಿ ರೀಫಿಲ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಸಸ್ಟೈನ್ಡ್ ಆಗಿ ಆ LPG ಯೂಸ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಕಲ್ಚರಲ್ ಮತ್ತೆ ಸೋಷಿಯಲ್ ಬ್ಯಾರಿಯರ್ಸ್ ನೋಡೋದಾದ್ರೆ ಜೆಂಡರ್ ರೋಲ್ಸ್, ಮಹಿಳೆ, ಪುರುಷ ಮತ್ತೆ LGBTQ ಕಮ್ಯುನಿಟಿ, ಹೀಗೆ ಹಲವಾರು ರೀತಿಯ ಜೆಂಡರ್ ರೋಲ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದು ಸಮಾಜದ ನಿಯಮಗಳಿರುತ್ತೆ, ಅಫೋರ್ಡೆಬಿಲಿಟಿ ಸಹ ಇಂಪಾರ್ಟೆಂಟ್. ಹೀಗಾಗಿ ಇದೆಲ್ಲ ಕಾರಣದಿಂದಾಗಿ ಎಲ್ರಿಗೂ ಈಕ್ವಲ್ ಆಕ್ಸೆಸ್, ಈ ಯೋಜನೆಗಳ ಸೌಲಭ್ಯಗಳನ್ನ ಸರಿಯಾಗಿ ಸಮಾನವಾಗಿ ಎಲ್ಲರೂ ಪಡ್ಕೊಳ್ಳಿಕ್ ಆಗ್ಲಿಲ್ಲ. ಹಾಗಾಗಿ ಪಾಲಿಸೀಸ್ ಮಸ್ಟ್ ಮೂವ್ ಬಿಯಾಂಡ್ ಔಟ್ಪುಟ್ಸ್, ಟಾಯ್ಲೆಟ್ಸ್ ಬಿಲ್ಟ್, ಸಿಲಿಂಡರ್ಸ್ ಡಿಸ್ಟ್ರಿಬ್ಯೂಟೆಡ್. ಅಂತಂದ್ರೆ ನಾವು ಔಟ್ಪುಟ್, ಬಿಯಾಂಡ್ ಔಟ್ಪುಟ್ ಹೋಗ್ಬೇಕು ಟು ಔಟ್ಕಮ್ಸ್ ಅಲ್ವಾ. ಎಷ್ಟು ಶೌಚಾಲಯಗಳ ನಿರ್ಮಾಣ ಮಾಡಿದ್ರು ಅನ್ನೋದಕ್ಕಿಂತ, ಅಥವಾ ಎಷ್ಟು ಸಿಲಿಂಡರ್ ಡಿಸ್ಟ್ರಿಬ್ಯೂಟ್ ಆಯ್ತು ಅನ್ನೋದಕ್ಕಿಂತ, ಹೆಲ್ತ್ ಯಾವ ರೀತಿ ಇಂಪ್ರೂವ್ ಆಗಿದೆ, ಎಮಿಷನ್ ಎಷ್ಟು ರೆಡ್ಯೂಸ್ ಆಗಿದೆ, ಇದು ಇಂಪಾರ್ಟೆಂಟ್. ಅದರ ಕಡೆ ನಾವು ಫೋಕಸ್ ಮಾಡಬೇಕು. ಇನ್ನು ಇಂಡಿಯಾಸ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಹೆಲ್ತ್ ಗವರ್ನೆನ್ಸ್, 3 ಪಿಲ್ಲರ್ ಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ, ಕ್ಲೈಮೇಟ್ ಮತ್ತೆ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ. ಇದು ನಿಮ್ಗೆ ಎನ್ವೈರ್ಮೆಂಟ್ ಅಲ್ಲಿ ಮೇನ್ಸ್ ಅಲ್ಲಿ ಅಲ್ಲೂ ಇಂಪಾರ್ಟೆಂಟ್, ಅದ್ರ ಜೊತೆ ಗವರ್ನೆನ್ಸ್, ಅದ್ರ ಜೊತೆ ನಿಮ್ಗೂ ಹೆಚ್ಚಾಗಿ ಇದನ್ನ ಸೊಸೈಟಿಯಲ್ಲಿ ಸಹ ಯೂಸ್ ಮಾಡ್ಕೋಬಹುದು, ಸೋಷಿಯಲ್ ಇಶ್ಯೂಸ್ ಗಳಲ್ಲಿ ಯೂಸ್ ಮಾಡ್ಕೋಬಹುದು. ಮೊದಲನೇದು ಸ್ಟ್ರಾಟಜಿಕ್ ಪ್ರಯಾರಿಟೈಸೇಷನ್ ಬೈ ಲೀಡರ್ಸ್. ಕ್ಲೈಮೇಟ್ ಆಕ್ಷನ್ ಅನ್ನ ಒಂದು ಹೆಲ್ತ್ ಇಶ್ಯೂ ತರ ನಾವು ಫ್ರೇಮ್ ಮಾಡ್ಬೇಕಾಗತ್ತೆ, ಆವಾಗ ಮಾತ್ರ ಅದಕ್ಕೆ ಜಾಸ್ತಿ ನಾವು ಒತ್ತು ಕೊಡ್ತೇವೆ, ಅದನ್ನ ಪ್ರಯಾರಿಟಿ ಕೊಡ್ತೇವೆ. ಅದಕ್ಕೆ ಕ್ಲೀನ್ ಕುಕ್ಕಿಂಗ್ ಇಂದ ವುಮೆನ್ ಹೆಲ್ತ್ ಮತ್ತೆ ಎಂಪವರ್ಮೆಂಟ್ ಎರಡೂ ಆಗುತ್ತೆ. ಇನ್ನು ಪ್ರೊಸೀಜರ್ ಇಂಟಿಗ್ರೇಷನ್, ಈಗ ಹೆಲ್ತ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ. ಯಾವ ರೀತಿ ಒಂದು ಯೋಜನೆ, ಯಾವುದೊಂದು ಕೆಲಸ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಸೆಸ್ ಮಾಡೋದು, ಅದು ಕಂಪಲ್ಸರಿ ಆಗಿ ಮಾಡಬೇಕು. ಲೈಕ್ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್, ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ನಿಮ್ಗೆ ಗೊತ್ತಿದೆ. ಮೊದಲು ನಾವು ನೋಡಿದ್ವಿ, ಯಾವ್ದಾದ್ರು ಕಾಂಟ್ರಾಕ್ಟ್ ಯೋಜನೆಗಳನ್ನ ಜಾರಿಗೊಳಿಸೋಕ್ಕಿಂತ ಮೊದಲು ಅದನ್ನ ಅಸೆಸ್ ಮಾಡ್ತಾರೆ, ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗತ್ತೆ ಅನ್ನೋದು. ಆ ರೀತಿನೇ ಹೆಲ್ತ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನ ಕೈಗೊಳ್ಬೇಕು ಕಂಪಲ್ಸರಿ.
ಅಪ್ಲೈ HIA. ಈ HIA ಇದೆಯಲ್ವಾ, ಇದು ಮೇಲ್ಗಡೆ ಹೆಲ್ತ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಪಾಲಿಸೀಸ್ ಇನ್ ಎನರ್ಜಿ, ಟ್ರಾನ್ಸ್ಪೋರ್ಟ್, ಅಗ್ರಿಕಲ್ಚರ್, ಅರ್ಬನ್ ಪ್ಲಾನಿಂಗ್. ಎಲ್ಲೆಲ್ಲಿ ಇದನ್ನ ಇಂಪ್ಲಾಯ್ ಮಾಡಬೇಕು? HIA ನ ಎನರ್ಜಿ ರಿಲೇಟೆಡ್, ಟ್ರಾನ್ಸ್ಪೋರ್ಟೇಷನ್, ಕೃಷಿ, ನಗರ ಯೋಜನೆಗಳಲ್ಲಿ ಅಲ್ಲೂ ಸಹ ಕಂಪಲ್ಸರಿ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು, ಅಸೆಸ್ ಮಾಡಬೇಕು. ಇನ್ನು ಪಾರ್ಟಿಸಿಪೇಟರಿ ಇಂಪ್ಲಿಮೆಂಟೇಷನ್, ಉದಾಹರಣೆಗೆ ಕ್ಲೀನ್ ಏರು, ಸೇಫ್ ವಾಟರ್, ನ್ಯೂಟ್ರಿಷನ್ ಫುಡ್, ಎಲ್ಲ ಹೆಲ್ತ್ ಬೆನಿಫಿಟ್ಗಳನ್ನ ಯೂಸ್ ಮಾಡಿಕೊಂಡು ಫೋರ್ಸ್ ಮೊಬಿಲೈಸ್ ಮಾಡಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ನಮ್ಮ ಸೌಕರ್ಯಗಳನ್ನ ಸಜ್ಜುಗೊಳಿಸ್ಕೋಬೇಕು. ಲೋಕಲ್ ಹೆಲ್ತ್ ವರ್ಕರ್ಸ್ಗಳು ಇರ್ತಾರೆ, ಆಶಾ, ANMs, ಇವರನ್ನ ಕರೆಕ್ಟ್ ಆಗಿ ನಾವು ಅವರನ್ನ ಬೇಕಾಗಿರೋ ಸೌಲಭ್ಯಗಳನ್ನು ಕೊಡಬೇಕು. ದೇ ಕ್ಯಾನ್ ಆಕ್ಟ್ ಆಸ್ ಕ್ಲೈಮೇಟ್ ಅಡ್ವೊಕೇಟ್ಸ್ ಸಿನ್ಸ್ ದೇ ಸಿ ಎಫೆಕ್ಟ್ಸ್ ಫಸ್ಟ್ ಹ್ಯಾಂಡ್. ಮೊದಲು ಯಾವುದಾದ್ರೂ ಒಂದು ವಿಷಯ ಹಳ್ಳಿಯ ಒಂದು ಮಟ್ಟದಲ್ಲಿ ಗೊತ್ತಾಗೋದು ಆಶಾ ಕಾರ್ಯಕರ್ತೆಯರಿಗೆ ಅಥವಾ ANMsಗಳಿಗೆ. ಹಾಗಾಗಿ ಇವರಿಗೆ ಮುಖ್ಯವಾಗಿ ನಾವು ಒಂದು ಕ್ಲೈಮೇಟ್ ಅಡ್ವೊಕೇಟ್ಸ್ ತರ ಏನ್ ಬೇಕು ಆ ಸೌಲಭ್ಯಗಳನ್ನ ಕೊಟ್ಟು ಜನರಿಗೆ ಇವರ ಮೂಲಕ ಮಾಹಿತಿ ತಿಳಿಸಬೇಕು, ಜಾಗೃತಿ ಮೂಡಿಸಬೇಕು. ಹಾಗಾಗಿ ನಮ್ಮ ಮುಂದೆ ಇವ್ರು ಹೇಳೋ ಪ್ರಕಾರ 2 ಚಾಯ್ಸ್ ಇದೆ. ಒಂದು, ಕಂಟಿನ್ಯೂ ಟ್ರೀಟಿಂಗ್ ಕ್ಲೈಮೇಟ್ ಅಂಡ್ ಹೆಲ್ತ್ ಸಪರೇಟ್ಲಿ. ಕ್ಲೈಮೇಟ್ ಬೇರೆ, ಹೆಲ್ತ್ ಬೇರೆ, ಇದೆರಡಕ್ಕೂ ನಾವು ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ತಾ ಹೋಗೋಣ, ಬೇರೆ ಬೇರೆ ತರನೇ ಅವುಗಳನ್ನ ಟ್ರೀಟ್ ಮಾಡೋಣ ಅನ್ನೋದು ಒಂದು. ಲಿಮಿಟೆಡ್ ಸಕ್ಸಸ್, ಹೈ ಕಾಸ್ಟ್. ಅದರಿಂದ ಏನಾಗುತ್ತೆ? ಸಕ್ಸಸ್ ಲಿಮಿಟ್ ಆಗ್ತಾ ಹೋಗುತ್ತೆ, ನಾವು ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡೂ ಕಡೆ ಸಪರೇಟ್ ಆಗಿ ನಾವು ಹೂಡಿಕೆ ಮಾಡಬೇಕಾಗತ್ತೆ, ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ಚಾಯ್ಸ್ ಏನಂತಂದ್ರೆ ಇಂಟಿಗ್ರೇಟ್ ಮಾಡೋದು, ಕ್ಲೈಮೇಟ್ ಮತ್ತೆ ಹೆಲ್ತ್ ಅನ್ನ ಒಗ್ಗೂಡಿಸೋದು. ಅದು ಎಫಿಷಿಯಂಟ್ ಆದಂತಹ, ದಕ್ಷ ಮತ್ತೆ ಇಂಪ್ಯಾಕ್ಟ್ಫುಲ್, ಅದರಿಂದ ಒಳ್ಳೆ ಪರಿಣಾಮ ಉಂಟಾಗುತ್ತೆ. ಸಸ್ಟೈನಬಲ್ ವೇ ಸಹ ಹೌದು, ಸುಸ್ಥಿರವಾದಂತಹ ಒಂದು ಕ್ರಮ ಸಹ ಹೌದು. ಅದು ಆಪ್ಷನ್ 2ನೇದು. ಹಾಗಾಗಿ ಇಂಡಿಯಾಸ್ ವೆಲ್ಫೇರ್ ಎಕ್ಸ್ಪೀರಿಯನ್ಸ್ ಆಫರ್ಸ್ ಗ್ಲೋಬಲಿ ರಿಲೆವೆಂಟ್ ಮಾಡೆಲ್. ಈಗ ನಾವು ಏನೇನು ಕ್ರಮಗಳನ್ನ ಕೈಗೊಂಡಿದ್ದೀವಲ್ವಾ, ಅದು ಜಾಗತಿಕ ಮಟ್ಟದಲ್ಲೂ ಒಳ್ಳೇದು. ಅದು ಇಂಟರ್ ಸೆಕ್ಟರಲ್, ಅಂದ್ರೆ ಬೇರೆ ಬೇರೆ ವಿಭಾಗಗಳನ್ನ, ಸಮಾಜದ ವರ್ಗಗಳನ್ನ ಸಹ ನಾವು ಕನ್ಸಿಡರ್ ಮಾಡ್ತೇವೆ. ಹೋಲ್ ಆಫ್ ಸೊಸೈಟಿ, ಇಡೀ ಸಮಾಜವನ್ನ ಪರಿಗಣಿಸ್ತೇವೆ. ಫೋಕಸ್ಡ್ ಆನ್ ಹೆಲ್ತ್ ಕೋ ಬೆನಿಫಿಟ್ಸ್ ಆಫ್ ಕ್ಲೈಮೇಟ್ ಆಕ್ಷನ್. ಕ್ಲೈಮೇಟ್ ಆಕ್ಷನ್ ಅದ್ರ ಜೊತೆ ಹೆಲ್ತ್, ಎರಡರ ಮೇಲೆ ಫೋಕಸ್ ಮಾಡಿ ಅದು ಎರಡನ್ನ ಸಹ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತೇವೆ. ಎರಡೂ ವಿಭಾಗಗಳಲ್ಲೂ ಆಗ್ತಾ ಇರತಕ್ಕಂಥ ಅಪಾಯಗಳನ್ನ ಕಡಿಮೆ ಮಾಡ್ತೇವೆ ಅನ್ನೋದು ಈ ಒಂದು ಹೆಲ್ತ್ ಮತ್ತೆ ಕ್ಲೈಮೇಟಿಗೆ ಸಂಬಂಧಪಟ್ಟಂತಹ ಆರ್ಟಿಕಲ್. ಅದರ ಮುಖ್ಯವಾದ ಪಾಯಿಂಟ್ಗಳು ಇಷ್ಟಿತ್ತು. ಇನ್ನು ಇನ್ನೊಂದು ಆರ್ಟಿಕಲ್ ಇದೆ, ಸಿಗ್ನಿಫಿಕೆನ್ಸ್ ಆಫ್ ಸೌದಿ ಪಾಕಿಸ್ತಾನ್ ಡಿಫೆನ್ಸ್ ಪ್ಯಾಕ್ಟ್. ಸೌದಿ ಅರೇಬಿಯಾ ಪಾಕಿಸ್ತಾನ, ಅದರ ಒಂದು ಮಹತ್ವ ಏನು, ಅದರಿಂದ ಏನು ಪರಿಣಾಮ ಉಂಟಾಗಬಹುದು, ಇದರ ಬಗ್ಗೆ ಒಂದು ಇವತ್ತು ಭಾನುವಾರದ FAQ ಸೆಷನ್ ನಲ್ಲಿ, ಅದರಲ್ಲಿ ಒಂದು ಹಿಂದೂ ಪೇಪರ್ ಓದೋರಿಗೆ ಗೊತ್ತಿರುತ್ತೆ, FAQ ಅಂತ ಒಂದು ಪೇಜ್ ಇರುತ್ತೆ, ಅದರಲ್ಲಿ ಕೊಟ್ಟಿದ್ರು. ಫಾರ್ಮಲೈಸೇಷನ್ ಆಫ್ ಓಲ್ಡ್ ಟೈಸ್, ಅಂದ್ರೆ ಫಾರ್ ಡಿಕೇಡ್ಸ್, ದಶಕಗಳಿಂದ ಪಾಕಿಸ್ತಾನ ಏನ್ ಮಾಡ್ತಾ ಇದೆ, ಕ್ವೈಟ್ಲಿ ಸ್ಟೇಷನ್ಡ್ ಟ್ರೂಪ್ಸ್ ಇನ್ ಸೌದಿ ಅರೇಬಿಯಾ ಅಂಡ್ ಟ್ರೈನ್ಡ್ ಸೌದಿ ಫೋರ್ಸಸ್. ದಶಕಗಳಿಂದ ಸಹ ಪಾಕಿಸ್ತಾನ ಹೀಗೆ ಬಂದ್ಕೊಂಡು ಏನು ಡಿಫೆನ್ಸ್ ಪ್ಯಾಕ್ಟ್ ಅಂತ ಈಗ ನಾವೆಲ್ಲ ಸಹಾಯ ಮಾಡ್ತೇವೆ ಅಂತ ಹೇಳ್ತಾ ಇರ್ಲಿಲ್ಲ. ತುಂಬಾ ವರ್ಷಗಳ ಹಿಂದಿಂದಾನೆ ಸೌದಿ ಅರೇಬಿಯಾದಲ್ಲಿ ತನ್ನ ಸೇನಾ ತುಕಡಿಗಳನ್ನ ಇರಿಸಿತ್ತು, ಮತ್ತೆ ಅಲ್ಲಿನ ಸೌದಿ ಫೋರ್ಸ್ ಗಳಿಗೆ ಟ್ರೈನಿಂಗ್ ಅನ್ನು ಸಹ ಕೊಡ್ತಾ ಇತ್ತು. ನಾವ್ ದಿಸ್ ಪ್ಯಾಕ್ಟ್ ಫಾರ್ಮಲೈಸಸ್ ಅಗ್ರಿಮೆಂಟ್. ಈಗ ಔಪಚಾರಿಕವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಅಷ್ಟೇ, ಮೇಕಿಂಗ್ ಇಟ್ ಎ ಟ್ರೀಟಿ ಲೆವೆಲ್ ಕಮಿಟ್ಮೆಂಟ್, ಅಂದ್ರೆ ಒಂದು ಒಪ್ಪಂದದ ಮಟ್ಟಕ್ಕೆ ಇದು ಹೋಗಿದೆ ಅಷ್ಟೇ. ಹೀಗಾಗಿ ಕಲೆಕ್ಟಿವ್ ಡಿಫೆನ್ಸ್ ಕ್ಲಾಸ್ ಪ್ರಕಾರ ಏನು, ಎನಿ ಅಗ್ರೆಷನ್ ಅಗೇನ್ಸ್ಟ್ ಐದರ್ ಕಂಟ್ರಿ, ಅಗ್ರೆಷನ್ ಆನ್ ಬೋತ್. ಯಾವ್ದಾದ್ರು ಒಂದು ದೇಶದ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಅದು ಎರಡೂ ದೇಶದ ಮೇಲೆ ದಾಳಿ ಆದ ಹಾಗೆ. ದಿಸ್ ಇಸ್ ಕಲೆಕ್ಟಿವ್ ಡಿಫೆನ್ಸ್ ಕಮಿಟ್ಮೆಂಟ್. ನ್ಯಾಟೋ ಇದೆಯಲ್ವಾ, ನ್ಯಾಟೋದ ಆರ್ಟಿಕಲ್ 5 ಇದೆ, ಅದೇ ರೀತಿ ಇದು ಸಹ ಕಲೆಕ್ಟಿವ್ ಡಿಫೆನ್ಸ್ ಕಮಿಟ್ಮೆಂಟ್ ಅಂತ ಕರೀತಾರೆ. ಇಫ್ ಸೌದಿ ಇಸ್ ಅಟ್ಯಾಕ್ಡ್, ಪಾಕಿಸ್ತಾನ ಮಸ್ಟ್ ರೆಸ್ಪಾಂಡ್. ಪಾಕಿಸ್ತಾನ ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ, ಸೌದಿ ಮೇಲೆ ಏನಾದ್ರು ಅಟ್ಯಾಕ್ ಆದ್ರೆ ಪಾಕಿಸ್ತಾನ ರೆಸ್ಪಾಂಡ್ ಮಾಡಬೇಕು. ಪಾಕಿಸ್ತಾನ ಇಸ್ ಅಟ್ಯಾಕ್ಡ್, ಸೌದಿ ಮಸ್ಟ್ ರೆಸ್ಪಾಂಡ್. ಪಾಕಿಸ್ತಾನದ ಮೇಲೆ ಏನಾದ್ರು ಅಟ್ಯಾಕ್ ಆದ್ರೆ ಸೌದಿ ಅರೇಬಿಯಾ ಸಹಾಯಕ್ಕೆ ಬರಬೇಕು. ಸ್ಟ್ರಾಟಜಿಕ್ ಹೆಡ್ ನೋಡೋದಾದ್ರೆ, ಸೌದಿ ಅರೇಬಿಯಾ ಇಸ್ ಸಿಗ್ನಲಿಂಗ್ ಟು ದಿ ವರ್ಲ್ಡ್ ದಟ್ ಇಟ್ ವಿಲ್ ನಾಟ್ ಡಿಪೆಂಡ್ ಓನ್ಲಿ ಆನ್ ದಿ US ಫಾರ್ ಪ್ರೊಟೆಕ್ಷನ್. ಅಂತಂದ್ರೆ ಈಗ ಏನ್ ಹೇಳ್ತಾ ಇದೆ ಸೌದಿ ಅರೇಬಿಯಾ, ಏನ್ ಸಿಗ್ನಲ್ ಕೊಡ್ತಾ ಇದೆ, ನಾವು US ಮೇಲೆ ಮಾತ್ರ ಡಿಪೆಂಡ್ ಆಗಿರೋದಿಲ್ಲ. ಬೈ ಎಂಬ್ರೇಸಿಂಗ್ ಪಾಕಿಸ್ತಾನ್, ರಿಯಾದ್ ಶೋಸ್ ಇಟ್ ಕ್ಯಾನ್ ಡೈವರ್ಸಿಫೈ ಇಟ್ಸ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ಸ್. ಡೈವರ್ಸಿಫೈ ಮಾಡೋದು ಅಂತಂದ್ರೆ ವೈವಿಧ್ಯೀಕರಣಗೊಳಿಸೋದು, ಅಂದ್ರೆ ಒಂದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರೋದಲ್ಲ, ಬೇರೆ ಬೇರೆ ಆಯ್ಕೆಗಳನ್ನ ಇಟ್ಕೊಳ್ಳೋದು. ಈಗ ಯಾಕೆ ಹೀಗೆ ಮಾಡ್ತಾ ಇದೆ, ಟೈಮಿಂಗ್ ಏನು ಅಂತ ನೋಡೋದಾದ್ರೆ, ಒಂದು ಇಸ್ರೇಲ್ ಅಗ್ರೆಷನ್. ಇಸ್ರೇಲ್ ಏನ್ ಮಾಡುತ್ತೆ, ಕತಾರ್ ಮೇಲೆ ಬಾಂಬ್ ಹಾಕುತ್ತೆ. ಅಲ್ಲಿ US ಏರ್ ಬೇಸ್ ಇರುತ್ತೆ, ಆದ್ರೂ ಸಹ ಡಿಸ್ಪೈಟ್ ಹ್ಯೂಜ್ US ಏರ್ ಬೇಸ್ ದೇರ್, ಇಸ್ರೇಲ್ ಬಾಂಬ್ಡ್ ಕತಾರ್. ಹಾಗಾಗಿ ಗಲ್ಫ್ ಸ್ಟೇಟ್ಸ್ ರಿಯಲೈಸ್ಡ್ US ಗ್ಯಾರಂಟೀಸ್ ಆರ್ ನೋ ಲಾಂಗರ್ ರಿಲಯಬಲ್. US ಅಮೆರಿಕವನ್ನ ನಂಬ್ಕೊಂಡಿರ್ಲಿಕ್ಕೆ ಆಗಲ್ಲ ನಾವು ಅಂತ ಗಲ್ಫ್ ಸ್ಟೇಟ್ಗಳಿಗೆ ಅರ್ಥ ಆಗಿದೆ ಈಗ.
ಇನ್ನು US ರಿಟ್ರೆಂಚ್ಮೆಂಟ್ ಅಂತಂದ್ರೆ 2019ರಿಂದ attacks on Saudi oil facility. Washington has avoided direct involvement in Gulf conflict. ಈ ಗಲ್ಫ್ ರಿಲೇಟೆಡ್ ಕಾನ್ಫ್ಲಿಕ್ಟ್ಗಳಾದಾಗ ಅಲ್ಲಿ US ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗೋದೇ ಇಲ್ಲ. ಇಟ್ಸ್ ಫೋಕಸಿಂಗ್ ಶಿಫ್ಟಿಂಗ್ ಟು ಈಸ್ಟ್ ಏಷ್ಯಾ ಕಡೆ ಫೋಕಸ್ ಮಾಡ್ತಾ ಇದೆ. ಹಾಗಾಗಿ US ನಂಬ್ಕೊಳ್ಳಿಕ್ ಆಗಲ್ಲ ಅಂತ ಮೊದಲನೇದು. ರೀಜನಲ್ ಇನ್ಸೆಕ್ಯೂರಿಟಿ, ಈ ಕಡೆ ಗಾಜಾ ವಾರ್, ಸೌದಿ ಇಸ್ರೇಲ್ ನಾರ್ಮಲೈಸೇಷನ್ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಹೌತೀಸ್ ಇದ್ದಾರೆ ಯೆಮೆನ್ ಅಲ್ಲಿ ಅಲ್ವಾ, ಸ್ಟಿಲ್ ಪೋಸ್ ಥ್ರೆಟ್ಸ್ ವಿತ್ ಡ್ರೋನ್ಸ್ ಅಂಡ್ ಮಿಸೈಲ್. ಅವರು ಸಹ ಡ್ರೋನ್ಸ್ ಮಿಸೈಲ್ ಎಲ್ಲ ಯೂಸ್ ಮಾಡಿ ಅಪಾಯ ತಂದೊಡ್ಡಬಹುದು. ಇನ್ನು ಇರಾನ್ ರಿಮೇನ್ಸ್ ಅ ಸ್ಟ್ರಾಂಗ್ ರೈವಲ್. ಇರಾನ್ ಆಲ್ರೆಡಿ ಕಾದ್ಕೊಂಡು ಕೂತ್ಕೊಂಡಿದೆ. ಪಾಕಿಸ್ತಾನಿ ಆಂಗಲ್ ನೋಡೋದಾದ್ರೆ ಇಸ್ಲಾಮಾಬಾದ್ ಇನ್ ಡೀಪ್ ಎಕನಾಮಿಕ್ ಕ್ರೈಸಿಸ್. ಈ ಕಡೆ ಪಾಕಿಸ್ತಾನಕ್ಕೆ ಹಾಕಬೇಕು ಇದು ಈ ಪ್ಯಾಕ್ಟ್ ಅಂತಂದ್ರೆ ಅದು ಸಹ ಆರ್ಥಿಕ ಬಿಕ್ಕಟ್ಟಿನಲ್ಲಿದೆ. sees this pact as way to gain Saudi financial support, exchange for manpower. ನಾವು ನಿಮ್ಗೆ ಮ್ಯಾನ್ ಪವರ್ ಕಳಿಸ್ತೇವೆ, ನೀವು ನಮ್ಗೆ ಎಕನಾಮಿಕ್ ಕ್ರೈಸಿಸ್ ಇಂದ ಹೊರಗೆ ಬರ್ಲಿಕ್ಕೆ ಸಹಾಯ ಮಾಡಿ, ನಮ್ಗೆ ಫಿನಾನ್ಷಿಯಲ್ ಸಪೋರ್ಟ್ ಕೊಡಿ ಅಂತ ಪಾಕಿಸ್ತಾನ ಕೇಳ್ತಾ ಇದೆ. ಹಾಗಾಗಿ US ಅನ್ರಿಲಯಬಿಲಿಟಿ, ಇಸ್ರೇಲಿ ಅಗ್ರೆಷನ್, ಇರಾನ್ ಮತ್ತೆ ಹೌತಿ ಥ್ರೆಟ್ಸ್, ಅದ್ರ ಜೊತೆ ಪಾಕಿಸ್ತಾನ ಎಕನಾಮಿಕ್ ಡೆಸ್ಪಿರೇಷನ್, ಎಲ್ಲದರಿಂದಾಗಿ ಈಗ ಒಂದು ಈ ಪ್ಯಾಕ್ಟ್ ಮುನ್ನೆಲೆಗೆ ಬರ್ತಾ ಇದೆ. ಎರಡು ದೇಶಗಳು ಸಹಿ ಮಾಡಿವೆ. ಡಸ್ ಸೌದಿ ವಾಂಟ್ ಪಾಕಿಸ್ತಾನ್ ಟು ಪ್ಲೇ ಅ ಲಾರ್ಜರ್ ಗಲ್ಫ್ ರೋಲ್? ಹಾಗಾದ್ರೆ ಈ ಸೌದಿ ಅರೇಬಿಯಾಕ್ಕೆ ಪಾಕಿಸ್ತಾನಕ್ಕೆ ಜಾಸ್ತಿ ಮಹತ್ವ ಕೊಡಬೇಕು ಅನಿಸ್ತಾ ಇದೆಯಾ? ಅದು ಬಂದು ಈ ಸೌದಿ ರೀಜನ್ ನಲ್ಲಿ ಜಾಸ್ತಿ ದೊಡ್ಡ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತಾ ಅಂತ ಕೇಳಿದ್ರೆ ಹೌದು, ಎಸ್, ಬಟ್ ಕೇರ್ಫುಲಿ. ಅಂತಂದ್ರೆ ಅದಕ್ಕೆ ಇಚ್ಛೆ ಇದೆ, ಆದ್ರೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡುತ್ತೆ. ಸೌದಿ ಅರೇಬಿಯಾಸ್ ಹೆಡ್ಜಿಂಗ್ ಅಂತಂದ್ರೆ ಇನ್ನೂ ಸಹ ಸ್ಟಿಲ್ ವ್ಯಾಲ್ಯೂಸ್ US ಪ್ರೊಟೆಕ್ಷನ್ ಬಟ್ ಡಸಂಟ್ ಟ್ರಸ್ಟ್ ಇಟ್ ಫುಲ್ಲಿ. US ಪ್ರೊಟೆಕ್ಷನ್ ಬೇಕು, ಅದಕ್ಕೆ ಅದನ್ನ ಬಯಸ್ತಾ ಇದೆ, ಅದಕ್ಕೆ ಗೌರವ ಸಹ ಕೊಡುತ್ತೆ ಅಥವಾ ಅದನ್ನ ರೆಕಾಗ್ನೈಸ್ ಮಾಡುತ್ತೆ, ಆದ್ರೆ ಅದನ್ನ ನಂಬ್ತಾ ಇಲ್ಲ. ಪಾಕಿಸ್ತಾನ ಏನ್ ಮಾಡುತ್ತೆ? ಮ್ಯಾನ್ ಪವರ್ ಅಲ್ವಾ, ಅಲ್ಲಿ ಆರ್ಮಿ ಇದೆ, ಎಕ್ಸ್ಪೀರಿಯನ್ಸ್ಡ್ ಮುಸ್ಲಿಂ ಆರ್ಮಿ ಲಾರ್ಜ್ ಇದೆ, ಅದ್ರ ಜೊತೆ ನ್ಯೂಕ್ಲಿಯರ್ ಅಂಬ್ರೆಲ್ಲಾ. ಸೌದೀಸ್ ಹಿಂಟ್ ದೇ ಕುಡ್ ಎಕ್ಸೆಸ್ ಪಾಕಿಸ್ತಾನ್ಸ್ ನ್ಯೂಕ್ಲಿಯರ್ ಕೆಪಾಬಿಲಿಟಿ ಇಫ್ ನೀಡೆಡ್. ಇವತ್ತಿನ ನ್ಯೂಸ್ ಅಲ್ಲಿ ನೋಡಿದ್ವಿ, ಇದು ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಮ್ಗೆ, ನ್ಯೂಕ್ಲಿಯರ್ ಅಂಬ್ರೆಲಾದಲ್ಲಿ ಬಂದ್ಬಿಟ್ಟಿದೆ ಸೌದಿ. ಹಾಗಾಗಿ ಇಟ್ಸ್ ರಿಸ್ಕಿ. ಪಾಕಿಸ್ತಾನ ಕುಡ್ ಡ್ರ್ಯಾಗ್ ಸೌದಿ ಇಂಟು ಸೌತ್ ಏಷ್ಯನ್ ರೈವಲರೀಸ್ ಅಲ್ವಾ. ಈಗ ಸೌದಿಯನ್ನ ಸಹ ಪಾಕಿಸ್ತಾನ ತನ್ನ ವಿರೋಧಿ ದೇಶಗಳ ಕಡೆ ತೆಗೆದುಕೊಂಡು ಬರಬಹುದು. ಅಂತಂದ್ರೆ ಪಾಕಿಸ್ತಾನ ಇಂಡಿಯಾ ಟೆನ್ಷನ್ ಯಾವಾಗ ಆಗುತ್ತೋ ಆವಾಗ ಸೌದಿ ಸಹ ಇಲ್ಲಿ ಆಕ್ಟ್ ಮಾಡಬೇಕು, ಅದು ಸಹ ಬರಬೇಕು ಸಹಾಯಕ್ಕೆ ಅಂತ ಪಾಕಿಸ್ತಾನ ಕರಿಬಹುದು. ವೈಲ್ ಸೌದಿ ಕುಡ್ ಡ್ರ್ಯಾಗ್ ಪಾಕಿಸ್ತಾನ ಇಂಟು ಇರಾನ್ ಹೌತಿ ಕಾನ್ಫ್ಲಿಕ್ಟ್. ಈ ಕಡೆ ಸೌದಿದೇನು ಪ್ಲಾನು? ಇರಾನ್ ಮತ್ತೆ ಹೌತಿ ಕಾನ್ಫ್ಲಿಕ್ಟ್ ನಲ್ಲಿ ಪಾಕಿಸ್ತಾನವನ್ನ ತರ್ಕೊಂಡ್ಬರೋದು, ಆ ಪಾಕಿಸ್ತಾನದ ಹೆಲ್ಪ್ ತಗೊಳ್ಳೋದು. ಈ ಎರಡೂ ದೇಶಗಳಿಗೂ ಬಹಳ ಇಂಪಾರ್ಟೆಂಟ್ ಆಗಿದೆ. ಇದು ರೀಜನಲ್ ವೆಸ್ಟ್ ಏಷ್ಯಾ ರೀಜನಲ್ ಬಾರ್ಡರ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ? ಒಂದು, ಶಿಫ್ಟ್ ಫ್ರಮ್ US ಸೆಂಟ್ರಿಕ್ ಸೆಕ್ಯೂರಿಟಿ ಟು ಮಲ್ಟಿಪೋಲಾರ್ ಸೆಕ್ಯೂರಿಟಿ. US ಮೇಲೆ ಸೆಂಟರ್ ಅಂತಂದ್ರೆ US ಅನ್ನೇ ಮೊದಲನೇ ಆದ್ಯತೆ ಕೊಟ್ಕೊಂಡಿದ್ರು, ಈಗ ಮಲ್ಟಿಪೋಲಾರ್ ಅಂದ್ರೆ ಬಹುಧ್ರುವೀಯ ಅಂತ ಹೇಳ್ತೀವಲ್ವಾ, ಒಂದೇ ದೇಶ ಅಲ್ಲ, ಬೇರೆ ಬೇರೆ ದೇಶಗಳನ್ನ ತಮ್ಮ ಸೆಕ್ಯೂರಿಟಿ ಪಾರ್ಟ್ನರ್ಗಳಾಗಿ ಕನ್ಸಿಡರ್ ಮಾಡೋದು. ಈಗ ಸೌದಿ ಅರೇಬಿಯಾದ ಹತ್ರ US ಇದೆ, ಪಾಕಿಸ್ತಾನ ಇದೆ, ಹಾಗಾಗಿ ಮೇ ಬಿ ಇವನ್ ಚೀನಾ ಅಂಡ್ ರಷ್ಯಾ ಇನ್ ದ ಫ್ಯೂಚರ್, ಮುಂದಿನ ದಿನಗಳಲ್ಲಿ ಚೀನಾ ರಷ್ಯಾಗಳನ್ನ ಸಹ ಅದು ಕನ್ಸಿಡರ್ ಮಾಡಬಹುದು. ಅಬ್ರಹಾಂ ಅಕಾರ್ಡ್ಸ್ ಇದೆ, ಅಂದ್ರೆ US ಪ್ಲಾನ್ ಟು ಇಂಟಿಗ್ರೇಟ್ ಇಸ್ರೇಲ್ ಮತ್ತೆ ಗಲ್ಫ್. ಅದರ ಪ್ರಕಾರ ಇಸ್ರೇಲ್ ಮತ್ತೆ ಗಲ್ಫ್ ಅನ್ನ ಒಗ್ಗೂಡಿಸೋದು. ಆದ್ರೆ ಇಟ್ಸ್ ಸ್ಟಾಲಿಂಗ್ ಬಿಕಾಸ್ ಸೌದಿ ಡಿಮ್ಯಾಂಡ್ಸ್ ಪ್ಯಾಲೆಸ್ಟೀನಿಯನ್ ಸ್ಟೇಟ್ ವಿಚ್ ಇಸ್ರೇಲ್ ರಿಜೆಕ್ಟ್. ಅದು ಯಾಕೆ ಆಗ್ತಾ ಇಲ್ಲ? US ಗೆ ಏನಿಸ್ತಾ ಇದೆ, ಇಸ್ರೇಲ್ ಮತ್ತೆ ಗಲ್ಫ್ ಅನ್ನ ಒಂದ್ ಮಾಡ್ಬಿಡೋಣ, ಅವಾಗ ನಾವು ಒಗ್ಗಟ್ಟಾಗಿರ್ಬಹುದು, ತಾನು ಸೂಪರ್ ಪವರ್ ಆಗಿರಬಹುದು ಆವಾಗ ಅಂತ US ನ ಒಂದು ಪ್ಲಾನ್. ಅದು ಅಬ್ರಹಾಂ ಅಕಾರ್ಡ್ ಅಂತ ಕರೀತೇವೆ. ಆದ್ರೆ ಅದು ಹಿನ್ನೆಲೆಗೆ ಸರಿತಾ ಇದೆ. ಯಾಕಂತಂದ್ರೆ ಸೌದಿ ದೇಶಗಳು ಅಥವಾ ಗಲ್ಫ್ ಕಂಟ್ರೀಸ್ ಗಳಿಗೆ ಪ್ಯಾಲೆಸ್ಟೀನಿಯನ್ ಬೇಕು ಸಪರೇಟ್ ಆಗಿ, ಅದನ್ನ ಇಸ್ರೇಲ್ ಒಪ್ಕೊಳ್ಳೋದಿಲ್ಲ. ಇಸ್ರೇಲ್ ಪ್ಯಾಲೆಸ್ಟೀನ್ ಸಪರೇಟ್ ಆಗದ ನೇಷನ್ ಆಗ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅಲ್ಲಿ ಸಹ ಕೆಲವೊಂದು ಸಮಸ್ಯೆಗಳಿದೆ. ಇನ್ನು ರಿಯಾದ್ ಟರ್ನ್ ಟು ಪಾಕಿಸ್ತಾನ್ ಇಸ್ ಆಲ್ಸೋ ಮೆಸೇಜ್ ಟು ಇಸ್ರೇಲ್ ಅಂಡ್ ವಾಷಿಂಗ್ಟನ್, ಸೌದಿ ವಿಲ್ ನಾಟ್ ಬಿ ಬಾಕ್ಸ್ಡ್ ಇನ್ ಟು ದರ್ ಅಜೆಂಡಾ. ಅಂತಂದ್ರೆ ಈ ಪ್ರಕಾರ ಏನ್ ಹೇಳ್ತಾ ಇದೆ, ಸೌದಿ ಪಾಕಿಸ್ತಾನ ಜೊತೆ ನಾವಿದ್ದೇವೆ ಅಂತಂದ್ರೆ ಇಸ್ರೇಲ್ ಮತ್ತೆ ವಾಷಿಂಗ್ಟನ್ಗೆ ಒಂದು ಮೆಸೇಜ್ ಇದು, ನಾವು ನಿಮ್ ಪ್ರಕಾರನೇ ಎಲ್ಲ ನಡ್ಕೊಳ್ತಾ ಇರೋದಿಲ್ಲ, ನಮಗೂ ನಮ್ಮದೇ ಆದ ಚಾಯ್ಸಸ್ ಗಳು ಇರುತ್ತೆ ಅನ್ನೋ ಒಂದು ಮೆಸೇಜ್. ಇನ್ನು US ಮತ್ತೆ ಇಸ್ರೇಲ್ ಇನ್ಫ್ಲೂಯೆನ್ಸ್ ಏನಾಗಿ ಬರಬಹುದು? ಯಾವ ತರ? ಡೈರೆಕ್ಟ್ ಇನ್ಫ್ಲೂಯೆನ್ಸ್. ಇಸ್ರೇಲ್ ಸ್ಟ್ರೈಕ್ಸ್ ಆನ್ ಕತಾರ್ ಅಲ್ವಾ. ಯಾಕೆ ಈ ತರ ಇನ್ಫ್ಲೂಯೆನ್ಸ್ ಆಯ್ತು ಅಂತಂದ್ರೆ, ಈ ಒಂದು ಪ್ಯಾಕ್ಟ್ ಮೇಲೆ ಯಾವುದು ಪ್ರಭಾವನ ಬೀರುತ್ತೆ ಅಂತಂದ್ರೆ ಇಸ್ರೇಲ್ ಸ್ಟ್ರೈಕ್ ಮಾಡಿರೋದು ಕತಾರ್ನ ಮೇಲೆ. US ಏನು ಮಾಡ್ಲಿಲ್ಲ ಅವಾಗ. ಇನ್ನು ಗಾಜಾ ವಾರ್ ಡಿಸ್ಟ್ರಾಯ್ಡ್ ಚಾನ್ಸಸ್ ಆಫ್ ಇಸ್ರೇಲ್ ಸೌದಿ ನಾರ್ಮಲೈಸೇಷನ್. ಗಾಜಾ ವಾರ್ ನಡೀತಾನೆ ಇದೆ, ಇಸ್ರೇಲ್ ಮತ್ತೆ ಸೌದಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಮರಳಿಕ್ಕೆ ಸಾಧ್ಯ ಆಗೋದಿಲ್ಲ.
ಇನ್ನು US refusal to confront Iran planted seed of doubt. ಇನ್ನೊಂದ್ ಕಡೆ ಇರಾನ್ಗೆ ಸಂಬಂಧಪಟ್ಟ ಹಾಗೆ US ಸಹ ಅಂದ್ಕೊಂಡ್ ರೀತಿ ಅಂತಂದ್ರೆ ವಾಪಸ್ಸು ಅಟ್ಯಾಕ್ ಮಾಡ್ತಾ ಇಲ್ಲ. ಸೊ ದ ಪ್ಯಾಕ್ಟ್ ಇಸ್ ಬೋತ್ ಅ ರಿಯಾಕ್ಷನ್ ಟು ದಿ US withdrawal ಅಂಡ್ ರೆಬ್ಯೂಕ್ ಟು ಇಸ್ರೇಲ್ ಅನ್ಚೆಕ್ಡ್ ಮಿಲಿಟರಿಸಮ್. ಹಾಗಾಗಿ ಇಸ್ರೇಲ್ ಮತ್ತೆ ಅಮೆರಿಕ ಎರಡಕ್ಕೂ ಒಂದು ಆನ್ಸರ್, ಇದು ರಿಯಾಕ್ಷನ್ ಸೌದಿ ಕೊಡ್ತಾ ಇರೋದು. ಇನ್ನು ನಮ್ಮ ಕಥೆಯಲ್ಲಿ ಈಗ ಬಂದಿದೆ ಇಂಡಿಯಾಸ್ ಕನ್ಸರ್ನ್ಸ್. ಇಂಡಿಯಾ ಸೌದಿ ಟೈಸ್ ನೋಡೋದಾದ್ರೆ ಮೊದಲಿಂದ ಸಹ ನಾವು ಎನರ್ಜಿ, ಟ್ರೇಡು, ಕೌಂಟರ್ ಟೆರರ್ ಆಪರೇಷನ್ಸ್ ಅದರಲ್ಲೆಲ್ಲ ನಾವು ಒಳ್ಳೆ ಸಂಬಂಧವನ್ನ ಇಟ್ಕೊಂಡು ಬಂದಿದ್ದೇವೆ. ಅದರಲ್ಲೂ 2.6 ಮಿಲಿಯನ್ ಇಂಡಿಯನ್ಸ್ ಸೌದಿ ಅರೇಬಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಲ್ಲಿದ್ದಾರೆ. ಇಂಡಿಯಾ ಹ್ಯಾಸ್ ಲೀನ್ಡ್ ಪ್ರೋ ಇಸ್ರೇಲ್ ಇನ್ ರೀಸೆಂಟ್ ಇಯರ್ಸ್. ಆದ್ರೆ ನಾವು ಕೆಲವು ವರ್ಷಗಳಿಂದ ಇಸ್ರೇಲ್ ಪರವಾಗಿ ನಮ್ಮ ಕೆಲವು ಚಟುವಟಿಕೆಗಳಿರುತ್ತೆ, ನಮ್ಮ ಮುಂದಿನ ಕೆಲವೊಂದು ಪಾಲಿಸಿಗಳು ಆ ರೀತಿ ಇರುತ್ತೆ. ನಾವು ರಿಯಾದ್ ಶೋಸ್ ಇಟ್ ಕ್ಯಾನ್ ಆಲ್ಸೋ ಸ್ಪ್ಲಿಟ್ ಟಿಲ್ಟ್ ಪ್ರೋ ಪಾಕಿಸ್ತಾನ್. ಹಾಗಾಗಿ ನಾವು ಈಗ ಮೊದಲಿನ ರೀತಿ ಸೌದಿ ಅರೇಬಿಯಾವನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವರು ಪ್ರೋ ಪಾಕಿಸ್ತಾನದ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ರೀಜನಲ್ ಕಾಂಪಿಟೇಷನ್ ನೋಡೋದಾದ್ರೆ ಪಾಕಿಸ್ತಾನ್ ಬಿಕಮ್ ಸೌದಿ ಸೆಕ್ಯೂರಿಟಿ ಪ್ರೊವೈಡರ್, ಇಂಡಿಯಾಸ್ ಇನ್ಫ್ಲುಯೆನ್ಸ್ ಇನ್ ದಿ ಗಲ್ಫ್ ಮೇ ವೀಕನ್. ಅಲ್ವಾ, ಸೆಕ್ಯೂರಿಟಿ ಪ್ರೊವೈಡರೇ ಪಾಕಿಸ್ತಾನ ಆಗ್ಬಿಟ್ರೆ ಗಲ್ಫ್ ಕಂಟ್ರೀಸ್ಗಳಲ್ಲಿ ನಮ್ಮ ಒಂದು ಇನ್ಫ್ಲುಯೆನ್ಸ್ ಕಡಿಮೆ ಆಗಬಹುದು. ಅದರ ಜೊತೆ US ನೋ ಲಾಂಗರ್ ಗ್ಯಾರಂಟೀಸ್ ಗಲ್ಫ್ ಸೆಕ್ಯೂರಿಟಿ. ಹಾಗಾಗಿ US ಬಂದು ಈ ಗಲ್ಫ್ ಸೆಕ್ಯೂರಿಟಿ ನೋಡ್ಕೊಳತ್ತೆ ಅಂತ ಈಗೆಲ್ಲ ನಂಬ್ತಾ ಇಲ್ಲ. ಸೌದಿ, ಇರಾನ್, ಇಸ್ರೇಲ್, ಪಾಕಿಸ್ತಾನ್, ಟರ್ಕಿ ಆರ್ ಆಲ್ ರೀಕ್ಯಾಲಿಬ್ರೇಟ್ ಅಂತಂದ್ರೆ ನಮ್ಮ ಫಾರಿನ್ ಪಾಲಿಸಿಯನ್ನ ಅಲೈನ್ ಮಾಡ್ಕೊಳ್ತಾ ಇವೆ. US ಅನ್ನ ನಂಬ್ಕೊಳ್ಳಿಕ್ ಆಗಲ್ಲ, ನಾವು ಬೇರೆ ಏನಾದ್ರೂ ಸ್ಟ್ರಾಟಜಿಗಳನ್ನ ಫಾಲೋ ಮಾಡಬೇಕು ಅಂತ ತಯಾರಾಗ್ತಾ ಇವೆ. ನಮ್ ಕತೆ ಮೊದಲಿಂದಾನು ಒಂದೇ, ಇಂಡಿಯಾ ಮಸ್ಟ್ ಬ್ಯಾಲೆನ್ಸ್ ಟೈಸ್ ಕೇರ್ಫುಲಿ ವಿತ್ ರಿಯಾದ್, ಟೆಹರಾನ್, ಟೆಲ್ ಅವೀವ್. ಅಂದ್ರೆ ಎಲ್ಲಾ ದೇಶಗಳ ಜೊತೆನೂ ನಾವು ಸರಿಯಾಗಿ ಸಂಬಂಧವನ್ನ ನ್ಯೂಟ್ರಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.